ಧನ್ಯವಾದಗಳು ಸುದೀಕ್ಷಾ. ಪ್ರತಿಯೊಬ್ಬ ಭಾರತೀಯರಲ್ಲೂ ಹಾಸುಹೊಕ್ಕಾಗಿರುವ ಜನಪದ ಸೊಗಡಿನ ಪ್ರಾರ್ಥನಾ ಗೀತೆಯನ್ನು ಹಾಡಲಿದ್ದಾರೆ ಎಸ್ಎಸಿಎಂನ ವಿದ್ಯಾರ್ಥಿನಿಯರು. ಶರಣು ಶರಣು ಅಯ್ಯ ಗಣನಾಯಕ, ನಮ್ಮ ಕರುಣದಿಂದಲೇ ಕಾಯೋ ಗಣನಾಯಕ. ಶರಣು ಶರಣು ಅಯ್ಯ ಗಣನಾಯಕ, ನಮ್ಮ ಕರುಣದಿಂದಲೇ ಕಾಯೋ ಗಣನಾಯಕ. ಎಲ್ಲುಂಡೆ ಜೇನು ತುಪ್ಪ ಗಣನಾಯಕ, ನಮ್ಗೆ ವಿದ್ಯಾವ ಕಲಿಸೆಯ ಗಣನಾಯಕ. ಎಲ್ಲುಂಡೆ ಜೇನು ತುಪ್ಪ ಗಣನಾಯಕ, ನಮ್ಗೆ ವಿದ್ಯಾವ ಕಲಿಸೆಯ ಗಣನಾಯಕ. ಉದು ಹೋಳಿಗೆ ತುಪ್ಪ ಗಣನಾಯಕ, ಉದು ಹೋಳಿಗೆ ತುಪ್ಪ ಗಣನಾಯಕ. ನಿಂಗೆ ತಪ್ಪಾದೆ ಒಪ್ಪಿಸುವೆ
ದೇವರನ್ನು ಸ್ತುತಿಸಿ ಕೊಂಡಾಡಿದ ಗಾಯಕರಿಗೆಲ್ಲ ಧನ್ಯವಾದಗಳು. ಈಗ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದ ಗಣ್ಯರನ್ನು ವೇದಿಕೆಯ ಮೇಲೆ ಆಹ್ವಾನಿಸಬೇಕೆಂದು ನಮ್ಮ ಪ್ರಾಂಶುಪಾಲರಲ್ಲಿ ವಿನಂತಿ. ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರನ್ನು ಸಭಿಕರನ್ನು ಸ್ವಾಗತಿಸಲಿದ್ದಾರೆ ಶೇಷಾದ್ರಿಪುರಂ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಜಿ.ಕೆ. ಮಂಜುನಾಥ್ ಸರ್ ಅವರು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ ಅವರ ಅನುಮತಿಯೊಂದಿಗೆ ಯತ್ರ ನಾರ್ಯಾಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ. ಎಲ್ಲಿ ನಾರಿಯರು ಪೂಜಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ. ಇದು ಸಂಸ್ಕೃತ ವಾಣಿ. ಇದರ ಜಾಗತಿಕ ಮಟ್ಟದಲ್ಲಿ ಭಾರತೀಯ ಪರಂಪರೆ ಮಹಿಳೆಯರಿಗೆ ನೀಡಿರುವ ಮಹತ್ವವನ್ನು ಸಾರುತ್ತಾ ಮೌಲ್ಯಗಳ ಪ್ರತಿಪಾದಕರಾಗಿ, ಮೌಲ್ಯಗಳ ರಕ್ಷಕರಾಗಿ ಮತ್ತು ಮೌಲ್ಯಗಳ ಸಂವಾಹಕರಾಗಿ ಸಮಾಜದ ನೈತಿಕ ಬೆಳವಣಿಗೆಯ ಸೂತ್ರಧಾರರಾದ, ನಾಡು ದೇಶಗಳ ಗಡಿಯನ್ನು ದಾಟಿ ಬೆಳೆಯುತ್ತಿರುವ ಎಲ್ಲ ಸ್ತ್ರೀ ಹೃದಯಗಳಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಶೇಷಾದ್ರಿಪುರಂ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಮತ್ತು ಶೇಷಾದ್ರಿಪುರಂ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಸಹಯೋಗದಲ್ಲಿ ಏರ್ಪಡಿಸಿರುವ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಎಲ್ಲರಿಗೂ ನನ್ನ ಆತ್ಮೀಯ ಸ್ವಾಗತ. ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವವರು ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾದ ಹಿರಿಯರಾದ ಶ್ರೀಯುತ ಎನ್.ಆರ್. ಪಂಡಿತಾರಾಧ್ಯ ಸರ್ ಅವರು. ಶ್ರೀಯುತರು ಶೇಷಾದ್ರಿಪುರಂ ಶಿಕ್ಷಣ ದತ್ತಿಯ ಗೌರವ ಅಧ್ಯಕ್ಷರು, ಖ್ಯಾತ ಉದ್ಯಮಿಗಳು ಹಾಗೂ ಸಮಾಜ ಸೇವಕರು. ಬೆಂಗಳೂರು ಬಾಡಿ ಬಿಲ್ಡರ್ಸ್ನ ವ್ಯವಸ್ಥಾಪಕ ನಿರ್ದೇಶಕರು ಆಗಿರುವ ಶ್ರೀಯುತರು ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಸಂಘದ ಮಾಜಿ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಇದಲ್ಲದೆ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಉಪಾಧ್ಯಕ್ಷರಾಗಿ ಹಾಗೂ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಶಿಕ್ಷಣ ದತ್ತಿಯ ಅಧ್ಯಕ್ಷರಾಗಿಯೂ ಸಹ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀಯುತರು ಜೈಸಿಸ್ ಚಳುವಳಿಯಲ್ಲಿ ಭಾಗವಹಿಸಿ ಅಲ್ಲಿನ ಸೇವೆಗೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಜೈಸಿಸ್ ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಇಂದಿನ ಸಮಾರಂಭದ ಅಧ್ಯಕ್ಷರು ಆಗಿರುವ ಶ್ರೀ ಎನ್.ಆರ್. ಪಂಡಿತಾರಾಧ್ಯ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವದಿಂದ ಸ್ವಾಗತವನ್ನು. ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳು ಮಾತಾ ಪದ್ಮಶ್ರೀ ಬಿ. ಮಂಜಮ್ಮ ಜೋಗತಿಯವರು. ಭಾರತದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ಪ್ರಸ್ತುತ ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷರಾಗಿರುವ ಮಾತಾ ಪದ್ಮಶ್ರೀ ಮಂಜಮ್ಮ ಜೋಗತಿಯವರು 1957ರಲ್ಲಿ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿಯಲ್ಲಿ ಜನಿಸಿದರು. ತಂದೆ ಹನುಮಂತ ಶೆಟ್ಟಿ ಹಾಗೂ ತಾಯಿ ಜಯಲಕ್ಷ್ಮಿಯವರು. 1985ರಲ್ಲಿ ಜೋಗತಿ ದೀಕ್ಷೆ ತೆಗೆದುಕೊಂಡ ಮಾತಾ ಮಂಜಮ್ಮನವರು ರಾಜ್ಯ ಪ್ರಶಸ್ತಿ ವಿಜೇತರಾದ ಕಾಳವ್ವ ಜೋಗತಿಯರೊಂದಿಗೆ ಕಲಾ ಸೇವೆಗೆ ತಮ್ಮನ್ನು ಸಮರ್ಪಿಸಿಕೊಂಡರು. 1986ರಲ್ಲಿ ತುಮಕೂರಿನಲ್ಲಿ ನಡೆದ ಅಖಿಲ ಕರ್ನಾಟಕ ಮಹಿಳಾ ಜಾನಪದ ಸಮ್ಮೇಳನದಲ್ಲಿ ಕಲಾ ಪ್ರದರ್ಶನ ನೀಡುವುದರೊಂದಿಗೆ ಕಲಾಯಾನಕ್ಕೆ ಮುನ್ನುಡಿ ಬರೆದ ಇವರು ಹಂಪಿ ಉತ್ಸವ, ಬೀದರ್ ಉತ್ಸವ, ಜಾನಪದ ಲೋಕೋತ್ಸವ, ಜಾನಪದ ಜಾತ್ರೆಗಳು, ವಿಶ್ವಗೋ ಸಮ್ಮೇಳನ ಹೀಗೆ ನಾಡಿನಾದ್ಯಂತ ಹಾಗೂ ನಾಡಿನಾಚೆಯ ಹಲವಾರು ಉತ್ಸವಗಳಲ್ಲಿ ಪಾಲ್ಗೊಂಡು ಇದುವರೆಗೂ ಸಾವಿರಾರು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ದಕ್ಷಿಣ ಮಧ್ಯ ವಲಯ ಸಾಂಸ್ಕೃತಿಕ ಕೇಂದ್ರ ನಾಗಪುರಗಳಲ್ಲಿ
ಗುರು ಶಿಷ್ಯ ಪರಂಪರೆ ಯೋಜನೆಯಡಿಯಲ್ಲಿ ಬಹುಮಂದಿ ಕಲಾಸಕ್ತರಿಗೆ ಜೋಗತಿ ನೃತ್ಯವನ್ನು ತರಬೇತಿಯಾಗಿ ನೀಡಿದ್ದಾರೆ. ಆಕಾಶವಾಣಿ ಮತ್ತು ದೂರದರ್ಶನದ ಹಲವಾರು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿರುವ ಜೋಗತಿಯವರ ಸಂದರ್ಶನ ಚಂದನ ವಾಹಿನಿಯ ಬೆಳಕು ಕಾರ್ಯಕ್ರಮದಲ್ಲಿ 2017ರಲ್ಲಿ ಪ್ರಸಾರವಾಗಿತ್ತು. ವಾರ್ತಾ ಇಲಾಖೆಯ ಸಹಯೋಗದೊಂದಿಗೆ 2015ರಲ್ಲಿ ಇವರ ಸಾಕ್ಷ್ಯಚಿತ್ರ ಚಿತ್ರೀಕರಣಗೊಂಡಿದೆ. ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಮಂಜಮ್ಮ ಜೋಗತಿಯವರ ಆತ್ಮಕಥೆ ಪುಸ್ತಕವನ್ನು ಹೊರತಂದಿದೆ. ಅರುಣ್ ಜೋಳದ ಕೂಡ್ಲಿಗಿ ಬರೆದಿರುವ ನಡುವೆ ಸುಳಿವ ಹೆಣ್ಣು ಎಂಬ ಮಾತಾ ಮಂಜಮ್ಮ ಜೋಗತಿಯವರ ಜೀವನ ಕಥೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ BSc 4ನೇ ಸೆಮಿಸ್ಟರ್ ಪಠ್ಯವಾಗಿದೆ. ರಂಗಕಲಾವಿದೆಯಾಗಿರುವ ಜೋಗತಿಯವರು ಶ್ರೀ ರೇಣುಕಾ ಚರಿತ್ರೆ ಇದರ ನಾಟಕದ ಮುಖ್ಯ ಹಾಡುಗಾರ್ತಿಯಾಗಿ, ಇತರ ನಾಟಕಗಳಲ್ಲಿ ಗೌಡಶಾನಿ, ಕಾಮಧೇನು ಮತ್ತು ಪರಶುರಾಮನಾಗಿ ಸುಮಾರು 7 ಪಾತ್ರಗಳಲ್ಲಿ ಸಮರ್ಥವಾಗಿ ನಿರ್ವಹಿಸಿ ಸಾವಿರಾರು ಪ್ರದರ್ಶನಗಳಲ್ಲಿ ಕಲಾಪ್ರೇಮಿಗಳನ್ನು ಮನಗೆದ್ದಿದ್ದಾರೆ. ಮಾತಾ ಮಂಜಮ್ಮ ಜೋಗತಿಯವರ ಕಲಾ ಬದುಕನ್ನು ಅರಸಿ ಬಂದ ಪ್ರಶಸ್ತಿಗಳು ಹಲವು. ಕೆಲವೊಂದು ಮಾತ್ರ ನಾನು ಇಲ್ಲಿ ಪ್ರಸ್ತುತಪಡಿಸ್ತೇನೆ. 2006-07 ಕರ್ನಾಟಕ ಜಾನಪದ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ, 2008-09 ಜಾನಪದ ಲೋಕ ಪ್ರಶಸ್ತಿ, 2010 ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, 2011 ರಾಜ್ಯ ಮಟ್ಟದ ಜಾನಪದ ಜಾಣ ಪ್ರಶಸ್ತಿ, 2016 HL ನಾಗೇಗೌಡ ಪ್ರಶಸ್ತಿ, 2019 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, 2021ರಲ್ಲಿ ಭಾರತ ಸರ್ಕಾರ ನೀಡುವ ಪ್ರತಿಷ್ಠಿತ 4ನೇ ಅತಿ ದೊಡ್ಡ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿ ಇವರಿಗೆ. 2017ರಿಂದ 2019ರವರೆಗೆ ಕರ್ನಾಟಕ ಜಾನಪದ ಅಕಾಡೆಮಿಯ ಸದಸ್ಯರಾಗಿದ್ದ ಮಂಜಮ್ಮ ಜೋಗತಿಯವರು 2019ರಿಂದ ಅದರ ಅಧ್ಯಕ್ಷೆಯಾಗಿ ಕಲಾ ಪೋಷಣೆಯ ಕೈಂಕರ್ಯದಲ್ಲಿ ನಿರತರಾಗಿದ್ದಾರೆ. ಸಮಾಜದ ಕುಹಕ ಮಾತುಗಳ ನಡುವೆಯೂ ಛಲ, ಪರಿಶ್ರಮ, ಬದ್ಧತೆ ತಮ್ಮ ಬದುಕಿನ ಅಸ್ತಿತ್ವವನ್ನು ಕಂಡುಕೊಂಡ ಮಾತಾ ಮಂಜಮ್ಮ ಜೋಗತಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ. ಇಂದಿನ ಸಮಾರಂಭದ ಗೌರವ ಅತಿಥಿಗಳು ನಮ್ಮೆಲ್ಲರ ಹೆಮ್ಮೆಯ ದತ್ತಿಯ ಗೌರವ ಪ್ರಧಾನ ಕಾರ್ಯದರ್ಶಿಗಳಾದ ನಾಡೋಜ ಡಾಕ್ಟರ್ ಉಡುಪಿ ಕೃಷ್ಣ ಅವರು. ಇವರು ಮೈಸೂರಿನ ಹೆಸರಾಂತ ಶ್ರೀ ರಾಮಕೃಷ್ಣ ವಿದ್ಯಾಸಂಸ್ಥೆಯಲ್ಲಿ ತಮ್ಮ ಶೈಕ್ಷಣಿಕ ವ್ಯಾಸಂಗವನ್ನು ಮುಗಿಸಿ ನಂತರ ಕಾನೂನು ಸ್ನಾತಕೋತ್ತರ ಪದವಿಗಳೊಂದಿಗೆ ನಿರ್ವಹಣಾ ಶಾಸ್ತ್ರದಲ್ಲಿ PhD ಪದವಿಯನ್ನು ಪಡೆದು ವೃತ್ತಿಯಲ್ಲಿ ಚಾರ್ಟರ್ಡ್ ಎಂಜಿನಿಯರ್ ಆಗಿ ಕೈಗಾರಿಕಾ ಸ್ವತ್ತುಗಳ ಮೌಲ್ಯ ಮಾಪನದಲ್ಲಿ ಪರಿಣಿತರಾಗಿ ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸದಸ್ಯರಾಗಿ ರಾಜ್ಯ ಸಚಿವ ದರ್ಜೆಯಲ್ಲಿ ಸ್ಥಾನ ಹಾಗೂ ಭಾರತೀಯ ಇಂಜಿನಿಯರ್ಗಳ ಸಂಸ್ಥೆಯ ಕರ್ನಾಟಕ ರಾಜ್ಯ ಕೇಂದ್ರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರತಿಷ್ಠಿತ ಸ್ವಯಂ ಸೇವಾ ಸಂಸ್ಥೆಗಳಾದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಕ್ಷಯರೋಗ ಸಂಸ್ಥೆ, ಗಾಂಧಿ ಶಾಂತಿ ಪ್ರತಿಷ್ಠಾನ, ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷರು ಕೂಡ ಶ್ರೀಯುತರು, ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಆಫ್ ಇಂಡಿಯಾ, ಕರ್ನಾಟಕ ಖಾಸಗಿ ಸ್ನಾತಕೋತ್ತರ ಕಾಲೇಜುಗಳ ಸಂಘ ಮುಂತಾದವುಗಳಲ್ಲಿ ಹಲವು ವರ್ಷಗಳಿಂದ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಶ್ರೀಯುತರಿಗೆ ಇಂಗ್ಲೆಂಡಿನ ಎಂಜಿನಿಯರಿಂಗ್ ಹಾಗೂ ಟೆಕ್ನಾಲಜಿ ಸಂಸ್ಥೆಯ ಫೆಲೋ ಗೌರವ, ಭಾರತೀಯ ಇಂಜಿನಿಯರ್ಗಳ ಸಂಸ್ಥೆಯ ಶ್ರೇಷ್ಠ ಎಂಜಿನಿಯರ್ ಪ್ರಶಸ್ತಿ, ಕೆನಡಾದ ವಿಶ್ವ ಉತ್ಪಾದನಾ ವಿಜ್ಞಾನ ಅಕಾಡೆಮಿಯ ಫೆಲೋಶಿಪ್ ಗೌರವ, ಮಾನವೀಯ ಸೇವೆಗಾಗಿ ನೀಡುವ ಅತ್ಯುನ್ನತ ರಾಷ್ಟ್ರ ಪ್ರಶಸ್ತಿಯಾದ ರಾಷ್ಟ್ರಪತಿಗಳ ರೆಡ್ ಕ್ರಾಸ್ ಚಿನ್ನದ ಪದಕ, ಇವರ ಬಹುಮುಖ ಸಮಾಜ ಸೇವೆಗಾಗಿ ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿಗೆ ಸಮಾನವಾದ ನಾಡೋಜ
ಪ್ರಶಸ್ತಿ. ಇವೆಲ್ಲವೂ ನಮಗೂ ನಮ್ಮ ಸಂಸ್ಥೆಗೂ ಹೆಮ್ಮೆಯ ವಿಷಯವಾಗಿದೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಮೌಲ್ಯಗಳ ಮಹಾಪರ್ವತವೇ ಆಗಿರುವ ಡಾಕ್ಟರ್ ನಾಡೋಜ ಉಡುಪಿ ಕೃಷ್ಣ ಅವರಿಗೆ ಎಲ್ಲರ ಪರವಾಗಿ ನನ್ನ ಹಾರ್ದಿಕ ಸ್ವಾಗತವನ್ನು. ಶೇಷಾದ್ರಿಪುರಂ ಶಿಕ್ಷಣ ದತ್ತಿಯ ಧರ್ಮದರ್ಶಿಗಳು ಹಾಗೂ ಹಿರಿಯ ವಕೀಲರು ಆದ ಶ್ರೀಯುತ ಕೃಷ್ಣಸ್ವಾಮಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನ ಕೋರುತ್ತೇನೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಮಹಿಳಾ ಸಾಧಕರಿಗೆ ಇಂದು ಗೌರವ ಸನ್ಮಾನವನ್ನ ಏರ್ಪಡಿಸಿದ್ದೇವೆ. ಶ್ರೀಮತಿ ಶಾರದಾ ಸಿದ್ದಿ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರು ಮತ್ತು ಆರಕ್ಷಕ ಉಪನಿರೀಕ್ಷಕರು, ಕರ್ನಾಟಕ ರಾಜ್ಯ ಪೊಲೀಸ್ ವಿಭಾಗ, ಇವರಿಗೆ ನನ್ನ ಆತ್ಮೀಯ ಸ್ವಾಗತ. ಮೇಡಮ್ ಮೇಡಮ್ ಆನ್ ದ ವೇ ಬರ್ತಾರೆ. ಡಾಕ್ಟರ್ PV ಪದ್ಮಜ ಪ್ರಾಂಶುಪಾಲರು, MLA ಉನ್ನತ ವ್ಯಾಸಂಗ ಅಕಾಡೆಮಿ ಮಲ್ಲೇಶ್ವರಂ, ಇವರಿಗೆ ನನ್ನ ಆತ್ಮೀಯ ಸ್ವಾಗತ. ಹಾಗೆ ಶ್ರೀಮತಿ ಮಾಲತಿ ಶರ್ಮಾ, ಖ್ಯಾತ ಸುಗಮ ಸಂಗೀತ ಗಾಯಕರು, ಇವತ್ತು ಇಲ್ಲಿ ಉಪಸ್ಥಿತರಿರಬೇಕಾಗಿತ್ತು, ಆದರೆ ಕೆಲವು ಕಾರಣಗಳಿಂದ ಅವರು ಇಲ್ಲಿ ಬರಲಾಗಿಲ್ಲ ಇವತ್ತು. ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ನಾನು ಆತ್ಮೀಯ ಸ್ವಾಗತವನ್ನ ಕೋರ್ತೇನೆ. ಹಾಗೆ ಶ್ರೀಮತಿ ಪ್ರೇಮಾ ನಾಡಪಟ್ಟಿ, ಇವರು BMTC ಪ್ರಥಮ ಮಹಿಳಾ ಚಾಲಕರು, ಬೆಂಗಳೂರು, ಇವರಿಗೆ ನನ್ನ ಆತ್ಮೀಯ ಸ್ವಾಗತ. ಇವರು ಕೂಡ ನಮ್ಮನ್ನ ಸೇರಿಕೊಳ್ತಾರೆ. ಇಂದಿನ ಕಾರ್ಯಕ್ರಮದ ರೂವಾರಿ ಹಾಗೂ SICMನ ಪ್ರಾಂಶುಪಾಲರಾದ ಶ್ರೀಮತಿ ವಿದ್ಯಾ ಶಿವಣ್ಣನವರಿಗೆ ಎಲ್ಲರ ಪರವಾಗಿ ನನ್ನ ಆತ್ಮೀಯ ಸ್ವಾಗತ. ಶೇಷಾದ್ರಿಪುರಂ PU ಕಾಲೇಜಿನ ಪ್ರಾಂಶುಪಾಲರಾದ RV ಮಂಜುನಾಥ್ ರವರು ನಮ್ಮ ಜೊತೆ ಇದ್ದಾರೆ. ಇವರು 25 ವರ್ಷ ನನ್ನ ಜೊತೆ ಇದ್ದವರು ನಮ್ಮ ಕಾಂಪೋಸಿಟ್ PU ಕಾಲೇಜಲ್ಲಿ. ಅವರಿಗೂ ಸಹ ಎಲ್ಲರ ಪರವಾಗಿ ನನ್ನ ಆತ್ಮೀಯ ಸ್ವಾಗತ. ಶೇಷಾದ್ರಿಪುರಂ ಇನ್ಸ್ಟಿಟ್ಯೂಟ್ ಅಂಡ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ನ ಎಲ್ಲ ಅಧ್ಯಾಪಕ ವರ್ಗದವರಿಗೂ ಹಾಗೂ ಬೋಧಕೇತರ ವರ್ಗದವರಿಗೂ ನನ್ನ ಆತ್ಮೀಯ ಸ್ವಾಗತ. ಶೇಷಾದ್ರಿಪುರಂ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಬೋಧಕ ವರ್ಗದವರಿಗೂ ಹಾಗೂ ಬೋಧಕೇತರ ವರ್ಗದವರಿಗೂ ನನ್ನ ಆತ್ಮೀಯ ಸ್ವಾಗತ. ಹಾಗೆ ಎಲ್ಲ ಪತ್ರಕರ್ತ ಮಿತ್ರರಿಗೂ ಹಾಗೂ ದೂರದರ್ಶನ ವಾಹಿನಿ ಮಿತ್ರರಿಗೂ, ನಮ್ಮ ಛಾಯಾಗ್ರಾಹಕ ಬಾಲಾಜಿಯವರಿಗೂ ನನ್ನ ಆತ್ಮೀಯ ಸ್ವಾಗತ. ಮುಖ್ಯವಾಗಿ ನನ್ನ ನೆಚ್ಚಿನ ವಿದ್ಯಾರ್ಥಿಗಳು ಅಲ್ಲಿ ಹಿಂದೆ ಕೂತಿದ್ದಾರೆ, ನಿಮಗೆಲ್ಲ ನನ್ನ ಆತ್ಮೀಯ ಸ್ವಾಗತ. ಸುಸ್ಥಿರ ನಾಳೆಗಾಗಿ ಇಂದು ಲಿಂಗ ಸಮಾನತೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಆಚರಿಸಲ್ಪಡುತ್ತಿರುವ ಇಂದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಾನು ಎಲ್ಲ ಸ್ತ್ರೀ ಸಮುದಾಯಕ್ಕೆ ಸಮರ್ಪಿಸುತ್ತಾ, ನಾಳೆಗಳು ಎಲ್ಲರನ್ನೂ ಯಶಸ್ಸಿನ ಕೀರ್ತಿ ಶಿಖರಕ್ಕೆ ಕೊಂಡೊಯ್ಯಲಿ ಎಂಬ ಆಶಯದೊಂದಿಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತವನ್ನ ಕೋರಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ನಮ್ಮ ಶಾರದಾ ಸಿದ್ದಿ ಮೇಡಮ್ ಅವರು ಈಗ ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಾನು ಆತ್ಮೀಯ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಇವರು ಏಕಲವ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ಆರಕ್ಷಕ ಉಪನಿರೀಕ್ಷಕರು, ಸಂಚಾರಿ ಶಾಖೆ, ಕರ್ನಾಟಕ ರಾಜ್ಯ ಪೊಲೀಸ್ ವಿಭಾಗ. ಧನ್ಯವಾದ. ಸಭೆಯಲ್ಲಿನ ಸಮಸ್ತರನ್ನು ಸ್ವಾಗತಿಸಿದ ಪ್ರೊಫೆಸರ್ GK ಮಂಜುನಾಥ್ ಸರ್ ಅವರಿಗೆ ಶೇಷಾದ್ರಿಪುರಂ ಶಿಕ್ಷಣ ದತ್ತಿ ಹಾಗೂ ಶೇಷಾದ್ರಿಪುರಂ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ನ ವತಿಯಿಂದ ಆತ್ಮೀಯವಾದ ಸ್ವಾಗತಗಳು ಸರ್. ಈಗ ವೇದಿಕೆಯ ಮೇಲಿನ ಗಣ್ಯರೆಲ್ಲರೂ ಭಾರತೀಯ ಸಂಸ್ಕೃತಿಯ ಪ್ರತೀಕವಾದ ಧಾನ್ಯದ ಕಣಜಕ್ಕೆ ಗೋಧಿಯ ಕಣಗಳನ್ನು ಸಮರ್ಪಿಸುವ ಮೂಲಕ ವಿಶೇಷವಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ.
ಸೂರ್ಯದೇವನ ಸಂಕೇತವಾಗಿ ಸೂರ್ಯ ಸೂಕ್ತದೊಂದಿಗೆ ವೇದಘೋಷವನ್ನು ಮಾಡಲಿದ್ದಾರೆ SICMನ ವಿದ್ಯಾರ್ಥಿ ಚಿರಂಜೀವಿ ಆದಿತ್ಯ ಭಾರದ್ವಾಜ್. आद्यक्षरं मधुक्षरन्ति तत्र सत्यं वै तत्र समापोज्योतिरसोऽमृतं ब्रह्मभूर्भुवः सुवरों भास्कराय विद्महे महद्युतिकराय धीमहि तन्नो आदित्यः प्रचोदयात् त्रिधाहितं पणिभिर्गुह्यमानं गविदेवासो घृतमन्वविन्दन् इंद्र एकगुं सूर्य एकं जानवेनादेकगुस्वधया निष्टचक्षुः यो देवानां प्रथमं पुरस्तात् विश्वाधियो रुद्रो महर्षिः हिरण्यगर्भं पश्यत जायमानगुं सनो देवशुभया स्मृत्या संयुनक्तो यस्मात् परन्नापरमस्ति किञ्चित् यस्मान्नानीयो न ज्यायोऽस्ति कश्चित् वृक्ष इव स्तब्धो तिष्ठत्येकश्चेनेदं पूर्णं पुरुषेण सर्वं न कर्मणा न प्रजया धनेन त्यागेनैके अमृतत्वमानशुः परेण नागन्निहितं गुहायां विभ्राजते तद्यतयो विशन्ति वेदान्तविज्ञानसुनिश्चितार्थाः सन्न्यासयोगाद्यतयः शुद्धसत्त्वाः ते ब्रह्मलोके तु परान्तकाले परावृतात् परिमुच्यन्ति सर्वे तत्रं विपापं परमेश्वभूतं यत्पुण्डरीकं पुरमस्य सद्गुस्तं तत्रापि दह्रं गगनं विशोकस्तस्मिन् यदन्तस्तदुपासितव्यम् यो वेदादौ स्वरः प्रोक्तो वेदान्ते च प्रतिष्ठितः तस्य प्रकृतिलीनस्य यः परः स महेश्वरः ध्रुवन्ते राजा वरुणो ध्रुवं देवो बृहस्पतिः ध्रुवन्त इन्द्रश्चाग्निश्च राष्ट्रं धारयतान् ध्रुवम् ॐ शान्तिः 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 हरिः ॐ. ಧನ್ಯವಾದಗಳು. ಈಗ ಮುಖ್ಯ ಅತಿಥಿಗಳನ್ನು ಸಾಧಕರನ್ನು ಸನ್ಮಾನಿಸಿ ಗೌರವಿಸುವ ಸುಸಂದರ್ಭ. ಅನುಭಾವ ಅನುಭಾವವೆಂದೆಂಬೆದಿರಿ. ಅನುಭಾವವೆಂಬುದು ನೆಲದ ಮರೆಯ ನಿಧಾನ ಕಾಣಿಭೋ. ಅನುಭಾವವೆಂಬುದು ಶಿಶು ಕಂಡ ಕನಸು ಕಾಣಿಭೋ. ಅನುಭಾವವೆಂಬುದು ಅಂತರಂಗದ ರತ್ನ ಕಾಣಿಭೋ ಎಂಬ ಚನ್ನ ಬಸವಣ್ಣನವರ ವಚನದಂತೆ ಜೀವನದ ಪ್ರತಿ ಹಂತದಲ್ಲೂ ಅನುಭವಗಳ ಮಹಾಪೂರವನ್ನೇ ಎದುರಿಸುತ್ತಾ ಮಹಾ ಅನುಭಾವಿಯಾಗಿ ಹೊರಹೊಮ್ಮಿ ಸಮಾಜದ ಮುಖ್ಯವಾಹಿನಿಯೊಂದಿಗೆ ಸರಿಸಾಟಿಯಾಗಿ ನಿಂತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಪದ ಕಲೆಯ ಅನನ್ಯತೆಯನ್ನು ಪಸರಿಸುತ್ತಿರುವ ಭಾರತ ಸರ್ಕಾರದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು, ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷರಾದ ಮಾತಾ ಬಿ ಮಂಜಮ್ಮ ಜೋಗತಿಯವರ ಉಪಸ್ಥಿತಿ ನಮಗೆಲ್ಲ ಅತ್ಯಂತ ಹೆಮ್ಮೆಯ ಸಂಗತಿ. ಇಂತಹ ಅಪೂರ್ವ ಪ್ರತಿಭಾವಂತ ಸಹೃದಯರಿಗೆ ಗೌರವ ಸಮರ್ಪಣೆ ಮಾಡಬೇಕಾಗಿ ವೇದಿಕೆಯ ಮೇಲಿನ ಗಣ್ಯರನ್ನು ವಿನಂತಿಸಿಕೊಳ್ಳುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ಸದಾ ನವನವೋನ್ಮೇಷ ಜೀವನ ರೀತಿ ನೀತಿ
ಪ್ರೀತಿಗಳಿಂದ ನಮ್ಮನ್ನೆಲ್ಲ ಹುರಿದುಂಬಿಸುತ್ತಿರುವ ಶೇಷಾದ್ರಿಪುರಂ ಶಿಕ್ಷಣ ದತ್ತಿಯ ಅಧ್ಯಕ್ಷರಾದ ಶ್ರೀ ಎನ್.ಆರ್. ಪಂಡಿತಾರಾಧ್ಯ ಸರ್ ಅವರನ್ನು ಸನ್ಮಾನಿಸಬೇಕಾಗಿ ಗಣ್ಯರಲ್ಲಿ ವಿನಂತಿ. ಕಾರ್ಯಕ್ರಮದಲ್ಲಿ ವಿವಿಧ ಕಾರ್ಯಕ್ಷೇತ್ರಗಳಲ್ಲಿ ವಿಶೇಷ ಸಾಧನೆಗೈದ ಮಹಿಳಾ ಸಾಧಕರನ್ನು ಸನ್ಮಾನಿಸಬೇಕಾಗಿ ವೇದಿಕೆಯ ಮೇಲಿನ ಗಣ್ಯರನ್ನು ನಿವೇದಿಸುತ್ತೇವೆ. ಸಾಧಕರನ್ನು ಸಭೆಗೆ ಪರಿಚಯಿಸಬೇಕಾಗಿ ನಮ್ಮ ಸಹೋದ್ಯೋಗಿ ಮಿತ್ರರನ್ನು ವೇದಿಕೆ ಮೇಲೆ ಆಹ್ವಾನಿಸುತ್ತೇವೆ. ಮೊದಲಿಗೆ ಶ್ರೀಮತಿ ಶಾರದಾ ಸಿದ್ದಿಯವರು. ಶ್ರೀಮತಿ ಶಾರದಾ ಸಿದ್ದಿ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಅಪೂರ್ವ ಸಾಧಕಿ. ಛಲ, ಉತ್ಸಾಹ, ಪರಿಶ್ರಮ ಹಾಗೂ ಎದೆಗಾರಿಕೆಯಿಂದ ಕ್ರೀಡಾ ಕ್ಷೇತ್ರದಲ್ಲಿ ವಿಶಿಷ್ಟ ಛಾಪು ಮೂಡಿಸಿದ ಕೆಚ್ಚೆದೆಯ ಕನ್ನಡತಿ. ಇವರು ಕ್ರೀಡೆಯಲ್ಲಿ ಹೊಂದಿದ್ದ ಅಪಾರ ಆಸಕ್ತಿ ಹಾಗೂ ವಿಶಿಷ್ಟ ಕೌಶಲ್ಯಗಳಿಗೆ ಮನಸೋತ ಭಾರತೀಯ ಕ್ರೀಡಾ ಪ್ರಾಧಿಕಾರ 1988ರಲ್ಲಿ ತಮ್ಮ ವಿದ್ಯಾರ್ಥಿಯನ್ನಾಗಿ ನೇಮಿಸಿಕೊಂಡು ಉಚಿತ ಶಿಕ್ಷಣ ಹಾಗೂ ವೇಟ್ ಲಿಫ್ಟಿಂಗ್ ತರಬೇತಿಯನ್ನು ನೀಡಲಾರಂಭಿಸಿತು. ಇವರ ಕ್ರೀಡಾ ಸಾಧನೆಯನ್ನು ಪರಿಗಣಿಸಿದ ಕರ್ನಾಟಕ ಪೊಲೀಸ್ ಇಲಾಖೆ 1994ರಲ್ಲಿ ಮಹಿಳಾ ಕಾನ್ಸ್ಟೇಬಲ್ ಆಗಿ ನೇಮಕಗೊಳಿಸಿದ್ದು, 1994ರಿಂದ 2011ರವರೆಗೂ ಇವರ ತಗ್ಗದ ಉತ್ಸಾಹದ ಫಲವಾಗಿ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ 20 ಬಾರಿ ರಾಜ್ಯ ಹಾಗೂ ರಾಷ್ಟ್ರವನ್ನು ಪ್ರತಿನಿಧಿಸಿರುತ್ತಾರೆ. 6 ಚಿನ್ನ, 1 ಬೆಳ್ಳಿ, 6 ಕಂಚಿನ ಪದಕಗಳೊಂದಿಗೆ ರಾಜ್ಯ ಪೊಲೀಸ್ ತಂಡದ ಕ್ರೀಡಾಪಟುಗಳಲ್ಲಿಯೇ ಅತ್ಯಂತ ಹೆಚ್ಚಿನ ಪದಕಗಳನ್ನು ಗಳಿಸಿದ ಕೀರ್ತಿಗೆ ಭಾಜನರಾಗಿ ಇಲಾಖೆಯ ಕೀರ್ತಿ ಮತ್ತು ಗೌರವವನ್ನು ಉತ್ತುಂಗಕ್ಕೆ ಕೊಂಡೊಯ್ದಿದ್ದಾರೆ. ಇವರಿಗೆ ಸಂದ ಪ್ರಶಸ್ತಿಗಳು: 1996 ಏಕಲವ್ಯ ಅವಾರ್ಡ್, 2001 ಕರ್ನಾಟಕ ಒಲಿಂಪಿಕ್ ಅವಾರ್ಡ್, 2006 ಕರ್ನಾಟಕ ರಾಜ್ಯ ಅವಾರ್ಡ್, 2016 ಕೆಂಪೇಗೌಡ ಅವಾರ್ಡ್. ಕ್ರೀಡಾ ಕ್ಷೇತ್ರದಲ್ಲಷ್ಟೇ ಅಲ್ಲದೆ ವೃತ್ತಿ ಜೀವನದಲ್ಲಿಯೂ ಕರ್ತವ್ಯ ನಿಷ್ಠೆ ಹಾಗೂ ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸಿದ್ದಕ್ಕಾಗಿ ಕರ್ನಾಟಕದ ಪ್ರತಿಷ್ಠಿತ ಮುಖ್ಯಮಂತ್ರಿಗಳ ಪದಕ ಪ್ರಶಸ್ತಿಗೆ ಭಾಜನರಾಗಿರುವ, ಪ್ರಸ್ತುತ ಸಬ್ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀಮತಿ ಶಾರದಾ ಸಿದ್ದಿರವರಿಗೆ ಕಾಲೇಜಿನ ಪರವಾಗಿ ಮತ್ತೊಮ್ಮೆ ಗೌರವಪೂರ್ವಕವಾದ ನಮನಗಳು. ಕ್ರೀಡಾ ಕ್ಷೇತ್ರದಲ್ಲಿ ಇವರ ಅನನ್ಯ ಸಾಧನೆಯನ್ನು ಗುರುತಿಸಿ ಶೇಷಾದ್ರಿಪುರಂ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಹಾಗೂ ಶೇಷಾದ್ರಿಪುರಂ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ವತಿಯಿಂದ ಸಲ್ಲಿಸುತ್ತಿರುವ ಗೌರವ ಸನ್ಮಾನ. ಧನ್ಯವಾದಗಳು. ಧನ್ಯವಾದಗಳು ಸರ್. ಮತ್ತೊಬ್ಬ ವಿಶೇಷ ಸಾಧಕರು ಡಾಕ್ಟರ್ ಪಿ.ವಿ. ಪದ್ಮಜಾ ಮೇಡಮ್. ಶ್ರೀಮತಿ ಡಾಕ್ಟರ್ ಪಿ.ವಿ. ಪದ್ಮಜರವರ ಕಿರುಪರಿಚಯ. ಶ್ರೀಮತಿ ಡಾಕ್ಟರ್ ಪಿ.ವಿ. ಪದ್ಮಜರವರು ಸುಮಾರು 32 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಡಾಕ್ಟರೇಟ್ನೊಂದಿಗೆ ಎಂ.ಕಾಮ್ ಮತ್ತು PhD.BM ಪದವಿಯನ್ನು ಗಳಿಸಿದ್ದಾರೆ. ಇವರು 20 ವರ್ಷಗಳಿಂದ ಮಲ್ಲೇಶ್ವರಂ ಲೇಡೀಸ್ ಅಸೋಸಿಯೇಷನ್ ಪದವಿ ಕಾಲೇಜಿನಲ್ಲಿ ವಿಭಾಗ ಮುಖ್ಯಸ್ಥರಾಗಿ, ಈಗ 13 ವರ್ಷಗಳಿಂದ ಮಲ್ಲೇಶ್ವರಂ ಲೇಡೀಸ್ ಅಸೋಸಿಯೇಷನ್ ಅಕಾಡೆಮಿ ಆಫ್ ಹೈಯರ್ ಲರ್ನಿಂಗ್ ನಲ್ಲಿ ಪ್ರಾಂಶುಪಾಲರಾಗಿದ್ದಾರೆ. ಇವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕೌನ್ಸಿಲ್ ಸದಸ್ಯರಾಗಿ ಮತ್ತು ಪ್ರಸ್ತುತ BBA ಪರೀಕ್ಷಾ ಮಂಡಳಿಯ ಮುಖ್ಯಸ್ಥರಾಗಿರುತ್ತಾರೆ ಮತ್ತು ದೇಶದ ಗೌರವಾನ್ವಿತ ಸಂಸ್ಥೆ NAAC ನಲ್ಲಿ ಮೌಲ್ಯಮಾಪಕರಾಗಿದ್ದಾರೆ. ಇವರು ಬೆಂಗಳೂರು ವಿಶ್ವವಿದ್ಯಾಲಯದ ಸ್ನಾತಕ ಪದವಿ ಪರೀಕ್ಷಾ ಮೌಲ್ಯಮಾಪಕ ಮುಖ್ಯಸ್ಥರಾಗಿ ಹಲವು ಬಾರಿ ಕಾರ್ಯನಿರ್ವಹಿಸುತ್ತಾರೆ. ಇವರು ಅನೇಕ ಬಾರಿ ಜಿಲ್ಲಾ ಶಿಸ್ತು ಪಾಲನಾ ಸಮಿತಿಯ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಇವರು 20 ವರ್ಷಗಳ ಸಂಶೋಧನಾ ಅನುಭವ ಹೊಂದಿದ್ದು ಎಂಫಿಲ್ ಮತ್ತು ಡಾಕ್ಟರೇಟ್ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿರುತ್ತಾರೆ. ಇವರ ಅನೇಕ ಲೇಖನಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಪ್ರಕಟವಾಗಿವೆ. ಇವರು ಪ್ರಸ್ತುತ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಶೈಕ್ಷಣಿಕ ಸಮಿತಿಯ ಸದಸ್ಯ ಕೂಡ ಆಗಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಇವರ ಈ ಅನನ್ಯ ಸಾಧನೆಯನ್ನು ಗುರುತಿಸಿ ಶೇಷಾದ್ರಿಪುರಂ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಮತ್ತು ಶೇಷಾದ್ರಿಪುರಂ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ವತಿಯಿಂದ ಸಲ್ಲಿಸುತ್ತಿರುವ ಗೌರವ ಸನ್ಮಾನ. ಇನ್ನೊಂದು ವಿಶೇಷವೇನೆಂದರೆ ಡಾಕ್ಟರ್ ಪದ್ಮಜರವರು ನಮ್ಮ
ಶೇಷಾದ್ರಿಪುರಂ ಪದವಿ ಕಾಲೇಜಿನ ಹಳೆಯ ವಿದ್ಯಾರ್ಥಿನಿ. ನಮ್ಮ ನಡುವೆ ಮತ್ತೊಬ್ಬ ವಿಶೇಷ ಸಾಧಕರಿದ್ದಾರೆ. ಶ್ರೀಮತಿ ಪ್ರೇಮಾ ನಡಬಟ್ಟಿ ಮೇಡಮ್ ಅವರು. ಎಲ್ಲರಿಗೂ ನಮಸ್ಕಾರ. ಮಹಿಳೆ ಶಕ್ತಿಯ ರೂಪ. ಕೆಲವೊಂದು ಕೆಲಸವನ್ನು ಬರೀ ಪುರುಷರಿಗಷ್ಟೇ ಮಾಡಲು ಸಾಧ್ಯ ಎಂದು ಸಮಾಜ ನಂಬಿದ್ದ ಕಾಲ ಹೊಂದಿತ್ತು. ಆದರೆ ಮಹಿಳೆ ಪುರುಷರಷ್ಟೇ ಸಮರ್ಥಳು ಎಂಬುದನ್ನು ಮಹಿಳೆಯರು ಸಾಧಿಸಿ ತೋರಿಸಿದ್ದಾರೆ. ಅಂತಹ ಸಾಧನೆ ಮಾಡಿದ ಧೈರ್ಯವಂತ, ಛಲವಂತ, ದಿಟ್ಟ ಮಹಿಳೆಯ ಪರಿಚಯ ನಿಮಗಾಗಿ. ಶ್ರೀಮತಿ ಪ್ರೇಮಾ ರಾಮಪ್ಪ ನಡಬಟ್ಟಿ, ಬಿಎಂಟಿಸಿಯ ಪ್ರಪ್ರಥಮ ಮಹಿಳಾ ಚಾಲಕರು. ಮೂಲತಃ ಬೆಳಗಾವಿಯ ಗೋಕಾಕೂರಿನವರಾದ ಇವರು ಪ್ರಸ್ತುತ ಬಿಎಂಟಿಸಿಯಲ್ಲಿ ಸೇವೆ ಸಲ್ಲಿಸುವ ಮೂಲಕ ಸಾರ್ವಜನಿಕ ಕ್ಷೇತ್ರದಲ್ಲಿ ಹೆಸರು ಗಳಿಸಿದ್ದಾರೆ. ಇದಕ್ಕೂ ಮೊದಲು 2009ರವರೆಗೆ ನರ್ಸ್ ವೃತ್ತಿಯ ಮೂಲಕ ವೈದ್ಯಕೀಯ ವಲಯದಲ್ಲಿ ಸೇವೆ ಸಲ್ಲಿಸಿ ನಂತರ ಲಾರಿ ಇತ್ಯಾದಿ ಭಾರ ವಾಹನಗಳ ಚಾಲನೆಯನ್ನು ಕಲಿತು ಬಿಎಂಟಿಸಿಯಲ್ಲಿ ಚಾಲಕಿಯಾಗಿ ಕೆಲಸ ಪ್ರಾರಂಭಿಸಿದರು. ಯಾವುದೇ ಅಪಘಾತಗಳಿಗೆ ಅವಕಾಶ ನೀಡದೆ ಸಮರ್ಥವಾಗಿ ಕಾರ್ಯನಿರ್ವಹಿಸುತ್ತಿರುವುದು ಇವರ ಕರ್ತವ್ಯ ಪರತೆ. ಏರ್ಪೋರ್ಟ್ ಸೇರಿದಂತೆ ವಿವಿಧ ಮಾರ್ಗದ ಬಸ್ಸುಗಳನ್ನು ಚಲಾಯಿಸಿದ್ದಾರೆ. ಇವರು ಮೊದಲ ಚಾಲನೆಯ ಅನುಭವ ಪಡೆದದ್ದು ರೂಟ್ ನಂಬರ್ 171 ಮೆಜೆಸ್ಟಿಕ್ನಿಂದ ಕೋರಮಂಗಲದವರೆಗೆ. ಪ್ರಸ್ತುತ ರೂಟ್ ನಂಬರ್ 2E ಮೆಜೆಸ್ಟಿಕ್ನಿಂದ ಜೆಪಿ ನಗರದ ಬಸ್ ಚಾಲನೆ ಮಾಡುತ್ತಿದ್ದಾರೆ. ಸಂಸ್ಥೆಯಲ್ಲಿನ ನಿಷ್ಠಾವಂತ ಸೇವೆಗೆ ಸಂಸ್ಥೆಯಿಂದ ಮತ್ತು ಸಾರಿಗೆ ಸಚಿವರಿಂದ ನಗದು ಬಹುಮಾನ, ಚಿತ್ರದುರ್ಗದ ಮುರುಗೇಂದ್ರ ಮಠದಿಂದ ಸನ್ಮಾನ ಪಡೆದಿದ್ದಾರೆ. ಅಲ್ಲದೆ ಇವರ ಕೌಶಲ್ಯಕ್ಕೆ ಸಾರಿಗೆ ರತ್ನ ಪ್ರಶಸ್ತಿಯು ಲಭಿಸಿದೆ. 2016ರಲ್ಲಿ ಭಾರತ ಭೂಷಣ ರಾಷ್ಟ್ರೀಯ ಪ್ರಶಸ್ತಿ ಲಭಿಸಿದೆ. ಹಲವು ಪ್ರಮುಖ ಸಂಘ ಸಂಸ್ಥೆಗಳು ಇವರ ಈ ಸಾಧನೆಯನ್ನು ಗುರುತಿಸಿ ಸನ್ಮಾನಿಸಿ ಗೌರವಿಸಿವೆ. ವಿನಯಶೀಲತೆ, ಸರಳತೆ, ಸಜ್ಜನಿಕೆಯ ಸಾಕಾರ ಮೂರ್ತಿಯಾದ ಇವರು ತಮ್ಮ ಸಹೋದ್ಯೋಗಿಗಳು ಹಾಗೂ ಸಮಾಜದ ಹಲವು ಮಹಿಳೆಯರಿಗೆ ಮಾದರಿಯಾಗಿದ್ದು ಆದರ್ಶ ಮಹಿಳಾ ಸಾಧಿಕೆಯಾಗಿದ್ದಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಇವರನ್ನು ಸನ್ಮಾನಿಸಿ ಗೌರವಿಸುತ್ತಿರುವುದು ನಮ್ಮೆಲ್ಲರಿಗೂ ಸಂತೋಷದ ಹಾಗೂ ಹೆಮ್ಮೆಯ ವಿಷಯ. ಧನ್ಯವಾದಗಳು. ಮುಖ್ಯ ಅತಿಥಿಗಳಿಗೆ, ಅಧ್ಯಕ್ಷರಿಗೆ ಹಾಗೂ ವಿಶೇಷ ಆಹ್ವಾನಿತ ಸಾಧಕರಿಗೆ ಗೌರವ ಸಮರ್ಪಣೆ ಮಾಡಿದ ಎಲ್ಲ ಗಣ್ಯರಿಗೂ ವಿನಮ್ರ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಪದ್ಮಶ್ರೀ ಪುರಸ್ಕೃತರು ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷರಾದ ಮಾತಾ ಬಿ ಮಂಜಮ್ಮ ಜೋಗತಿಯವರು ತಮ್ಮ ಅದಮ್ಯವಾದ ಜೀವನಾನುಭವವನ್ನು ನಮ್ಮೆಲ್ಲ ಸಭಿಕರೊಂದಿಗೆ ಹಂಚಿಕೊಳ್ಳಬೇಕೆಂದು ವಿನಮ್ರವಾಗಿ ಪ್ರಾರ್ಥಿಸಿ ವೇದಿಕೆಯ ಮೇಲೆ ಅವರನ್ನು ಸ್ವಾಗತಿಸುತ್ತೇವೆ. ಈ ದಿನ ವಿಶೇಷವಾದ ದಿನದಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಶೇಷಾದ್ರಿಪುರಂ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ರಜತ ಮಹೋತ್ಸವದ ಪ್ರಯುಕ್ತ ಸ್ತ್ರೀತ್ವ ಒಂದು ಜೀವನ ಕಲೆ ಉಪನ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎನ್ ಪಂಡಿತಾರಾಧ್ಯ ಅಧ್ಯಕ್ಷರು, ಶೇಷಾದ್ರಿಪುರಂ ಶಿಕ್ಷಣ ದತ್ತಿ ಬೆಂಗಳೂರು ಹಾಗೂ ನಾಡೋಜ ಡಾಕ್ಟರ್ ಉಡೆ ಪಿ ಕೃಷ್ಣ ಗೌರವ ಪ್ರಧಾನ ಕಾರ್ಯದರ್ಶಿಗಳು ಶೇಷಾದ್ರಿಪುರಂ ಶಿಕ್ಷಣ ದತ್ತಿಯವರೇ ಹಾಗೂ ಸಾಧಕರಿಗೆ ಗೌರವ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಸಾಧಕಿಯರಿಗೆ ಗೌರವಿಸಿದ್ದು ತುಂಬ ಖುಷಿ ಅನ್ನಿಸ್ತು. ವಿಶೇಷವಾಗಿ ಶ್ರೀಮತಿ ಶಾರದಾ ಸಿದ್ದಿ, PV ಪದ್ಮಜ, ಮಾಲತಿ ಶರ್ಮಾ ಅವರು ಬರ್ತಾರಂತ ಇನ್ನೂ ಬಂದಿಲ್ಲ, ಅವ್ರಿಗೂ ಸಹ, ಹಾಗೂ ಪ್ರೇಮಾ ನಾಡಬಟ್ಟಿ, ತಮ್ಮೆಲ್ಲರಿಗೂ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಕುಂತಂಥ
ಎಲ್ಲ ತಾಯಂದಿರಿಗೂ, ಅಕ್ಕ ತಂಗಿಯರಿಗೂ, ಅಣ್ಣ ತಮ್ಮಂದಿರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಇವತ್ತು ನನ್ನ ಬಗ್ಗೆ, ನನ್ನ ಜೀವನದ ಅನುಭವದ ಬಗ್ಗೆ ಮಾತಾಡ್ರಿ ಅಂದರು. ನನ್ನ ಜೀವನದ ಅನುಭವದ ಬಗ್ಗೆ ತಮಗೆಲ್ಲ ಗೊತ್ತಿದ್ದೇ ಇದೆ. ಯೂಟ್ಯೂಬಲ್ಲಿ ಮಂಜಮ್ಮ ಜೋಗತಿ ಅಂತ ಹೊಡೆದ್ರೆ ಹಲವಾರು ವಿಡಿಯೋಗಳು ಬರ್ತವೆ. ಆದರೂ ಒಂದೆರಡು ಮಾತುಗಳಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ತಂದೆ ತಾಯಿಗೆ 21 ಜನ ಮಕ್ಕಳು, 17 ಜನ ಸತ್ತು 4 ಜನ ಇದ್ದೀವಿ. ನಾನು ಎಷ್ಟನೇ ಮಗ ಅಂತ ಗೊತ್ತಿಲ್ಲ. ನಾನು ಓದಿದ್ದು SSLC ತನಕ. SSLC ಫೇಲ್ ಆಗಿದೆ. 7, 6, 7, 8 ಓದೋದ್ರೊಳಗೆ ನನ್ನ ದೇಹದಲ್ಲಿ ಬದಲಾವಣೆ ಶುರುವಾಯಿತು. ಬದಲಾವಣೆ ಅಂದರೆ ನಾನು ಎಲ್ಲರಂತೆ ಗಂಡು ಹುಡುಗ, ಆದರೆ ಭಾವನೆಗಳೇನು, ಹೆಣ್ಮಕ್ಳ ಜೊತೆ ನೋಟಿಸ್ಕೊಳ್ಳೋದು, ಹೆಣ್ಮಕ್ಳ ಜೊತೆ ಇರೋದು, ಹೆಣ್ಮಕ್ಳ ಜೊತೆ ಕುಂಟೆಪಿಲ್ಲಿ ಆಡೋದು, ಹೆಣ್ಮಕ್ಳ ಜೊತೆ ರಂಗೋಲಿ ಹಾಕೋದು, ಹೆಣ್ಮಕ್ಳ ಆಟಗಳನ್ನು ಆಡೋದು. ಗಂಡು ಮಕ್ಕಳು ಅದನ್ನು ನೋಡ್ಬಿಟ್ರೆ ಏನ್ಲೇ ಶೆಟ್ಟಿ ಹೆಂಗ್ಸ್ ಮಾಡ್ದಂಗೆ ಮಾಡ್ತಿರಲ್ಲ, ಹೆಣ್ಗ ಮಾಡ್ದಂಗೆ ಮಾಡ್ತಿರಲ್ಲ, ಹುಡುಗರ ಜೊತೆಗೆ ಹೋಗ್ತಿರಲ್ಲ ಅಂತ ಅವ್ರು ಬೈಯೋರು. ನೀವೇನಾರ ಅಂದ್ರಪ್ಪ, ನನಗೆ ಅವ್ರ ಜೊತೆಗೆ ಇಷ್ಟ, ಅಲ್ಲೇ ಹೋಗ್ತೀನಿ ಅಂತ ಅವ್ರ ಜೊತೆಗೆ ಓಡಾಡ್ತಾ ಇದ್ದೆ. ಹಂಗೂ ಹಿಂಗೂ SSLC ಮುಗಿಸಿದೆ. ನಮ್ಮ ಆರ್ಯ ವೈಶ್ಯ ಜನಾಂಗಕ್ಕೆ ಅಷ್ಟು ವಿದ್ಯಾಭ್ಯಾಸ ಸಾಕು ಅಂತ ನಮ್ಮ ತಂದೆ ನನ್ನ ಸ್ವಂತ ಊರು ಕಲ್ಕಂಬಕ್ಕೆ ಕರ್ಕೊಂಡೋಗಿ ಕುರುಗೋಡ ಹತ್ರ ಅಲ್ಲಿ ಬಿಟ್ಟರು. ಅಲ್ಲಿ ಚಿಕ್ಕದಾಗಿ ಹೋಟ್ಲು, ಸೈಕಲ್ ಶಾಪು, ಅಂಗಡಿ ಮಾಡಿದ್ರು. ಅದ್ರ ಜೊತೆ ಅಲ್ಲಿರು ಅಂತ ನನ್ನ ಬಿಟ್ಟರು. ಅಲ್ಲಿ ಎಲ್ಲ ಲಾಸ್ ಮಾಡಿದ್ದೆ. ಆಮೇಲೆ ಪಿಗ್ಮಿ ಕಲೆಕ್ಷನ್ನಿಗೆ ಕಳಿಸಿದ್ರು. 1.5 ವರ್ಷ ಬ್ಯಾಂಕಲ್ಲಿ ಪಿಗ್ಮಿ ಕಲೆಕ್ಷನ್ ಮಾಡಿದೆ. ಅಲ್ಲಿ ಮಾಡುವಾಗ ಡ್ಯೂಟಿಗೆ ಹೋಗಿ ಬರ್ತಿದ್ದೆ. 3-4 ಊರು ಪಿಗ್ಮಿ ಎತ್ಕೊಂಡು ಮನೆಗೆ ಬಂದ ತಕ್ಷಣ ಲುಂಗಿ ಉಟ್ಕೊಳ್ಳೋದು, ಹೆಣ್ಮಕ್ಳ ಥರ ಸೆರಗು ಹಾಕೊಳ್ಳೋದು, ಓಡಾಡೋದು, ಪೂಜೆ ಮಾಡೋದು, ಸಾರಿಸೋದು, ರಂಗೋಲಿ ಹಾಕೋದು ಮಾಡಿದರೆ ನಮ್ಮಣ್ಣ ಹೊಡೆಯೋದು, ಯಾಕೆ ಹಿಂಗೆ ಮಾಡ್ತೀಯ ನೀನು ಅಂತ. ಹೊರಗಿನ ನಮ್ಮ ಸಂಬಂಧಿಕರೆಲ್ಲ ಅವ್ನು ಮಂಜು ಹೆಣ್ಣು ಹುಡುಗಿ ಮಾಡೋದಂಗೆ ಮಾಡ್ತಾನೆ, ಹುಲಿಗೆ ಬರ್ತದಂತಂದು ಮನೆಗೆ ಹೋಗಿ ಹೇಳಿಕೆ ಹೇಳಿ ಬರ್ತಾನೆ, ಪೂಜೆ ಮಾಡ್ತಾನೆ. ನಮ್ಮ ಜನ ಆದಾಗ ಅದೆಲ್ಲ ಬರಲ್ಲ. ಅದೇನಿದ್ರು ಶೂದ್ರಿಗೆ ಅಷ್ಟೇ ಎಲ್ಲಮ್ಮ ಹುಡುಗಿಯಮ್ಮ, ನಮ್ಮಂಥ ಮೇಲ್ವರ್ಗದ ಜನರಿಗೆ ಅದು ಬರಲ್ಲ. ಇವನು ದುಡಿಬೇಕಾಗತ್ತಂತ ಹಿಂಗೆ ಮಾಡ್ತಾನೆ ಅಂತಂದು ನಮ್ಮ ಅಣ್ಣನಿಗೆ ರೇಗಿಸ್ತಿದ್ದೆ. ನಮ್ಮಣ್ಣ ಅವಾಗ ಬಂದು ನನಗೆ ಸಿಕ್ಕಾಪಟ್ಟೆ ಹೊಡಿತಿದ್ದ. ಅಲ್ಲಿಂದ ಅವ್ರಿಗೆ ಸರಿ ಹೋಗಲಿಲ್ಲ. ಮತ್ತೆ ಅಲ್ಲಿಂದ ನನ್ನನ್ನು ಮತ್ತೆ ನಮ್ಮ ತಂದೆ ಊರಿಗೆ ಕಳಿಸಿದ್ರು. ನಾನು ಓದಿದ್ದು ದಾವಣಗೆರೆ ಜಿಲ್ಲೆ, ದಾವಣಗೆರೆ ತಾಲೂಕು ಕುಕ್ಕವಾಡ ಗ್ರಾಮದಲ್ಲಿ. ನಮ್ಮಪ್ಪ ಫ್ಯಾಕ್ಟ್ರಿಗೆ ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಅಲ್ಲಿ ಕಳಿಸಿದ್ರು. ಅಲ್ಲಿ ಕಳಿಸಿದ್ಮೇಲೆ ಅವರಾಗೆ ಚಿತ್ರಹಿಂಸೆ ಮಾಡೋರು. ಈ ವಿಷಯ ನನ್ನ ತಾಯಿ ತಮ್ಮಗೆ ಗೊತ್ತಾಗಿತ್ತು. ಗಾಂಧಿ ಅಂತ ಅವರು ಜೋಗತಿಯಾಗಿದ್ರು, ಸೋದರ ಭಾವ ಸಹ ಅವ್ರು ಜೋಗತಿಯಾಗಿದ್ರು. ಆದರೆ ಅವ್ರ ಹಾಡು, ನೃತ್ಯ, ನಾಟಕ ಅದೆಲ್ಲ ಮಾಡ್ತಿದ್ದಿಲ್ಲ. ಶ್ರುತಿ ಹಾಕೊಂಡು ಭಿಕ್ಷಾಟನೆ ಮಾಡ್ಬಂದು ಮನೇಲಿರೋರು. ಅವ್ರಿಗೆ ಗೊತ್ತಾದ ತಕ್ಷಣ ಅವರು ನನ್ನ ಹತ್ರ ಬಂದು, ನಾನು ಅನುಭವಿಸಿರೋ ನೋವುಗಳು ಸಾಕು, ನನ್ನ ಅಳಿಯ ಅದನ್ನು ಅನುಭವಿಸೋದು ಬೇಡ ಅಂತಂದು ತನ್ನ ಹತ್ರ ಕರ್ಕೊಂಡೋಗಿ ಇಟ್ಕೊಂಡು ಅವರು ಸಿಕ್ಕಾಪಟ್ಟೆ ಹೊಡೆಯೋದು ಬಡಿಯೋದು. ನನ್ನಂತೆ ನಮ್ಮ ಮಾವ ಇದ್ರು ಸಹ ನನ್ನ ಭಾವನೆಗಳು, ನನ್ನ ಮನಸ್ಸು ಅವ್ರಿಗೆ ಅರ್ಥ ಆಗಲಿಲ್ಲ. ಅವರು ಸಿಕ್ಕಾಪಟ್ಟೆ ಹೊಡೆಯೋದು, ಹೊಲದ ಕೆಲ್ಸಕ್ಕೆ ಕೊಡೋದು, ಬಾಳೆ ತೋಟಕ್ಕೆ ಕೆಲ್ಸಕ್ಕೆ ಕಳಿಸೋದು, ಭತ್ತದ ಗದ್ದೆಯಲ್ಲಿ ಕಳೆ ತೆಗೆ ಕಳಿಸೋದು, ಈ ಥರ ಎಲ್ಲ ಚಿತ್ರಹಿಂಸೆ ಕೊಡೋಕೆ ನಿಂತರು. ಇವ್ರು ನನ್ನ ಹತ್ರ ಬಗ್ಗಲ್ಲ ಅಂತ ಮತ್ತೆ ನನ್ನನ್ನು ಕರ್ಕೊಂಡೋಗಿ ನಮ್ಮಪ್ಪ ಅಮ್ಮನ ಹತ್ರ ಬಿಟ್ಟರು. ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದ್ರು, ಸ್ವಾಮೀಜಿ ಹತ್ರ ಕರ್ಕೊಂಡು ಹೋದ್ರು. ಎಲ್ಲಿ ಕರ್ಕೊಂಡು ಹೋದ್ರು ಏನೂ ಆಗಲಿಲ್ಲ. ಹಂಗಾಗಿ 16 ಜನ ಸತ್ತಿದ್ರು ಅವಾಗ. 16 ಜನ ಸತ್ತಾರ. ಇವಾಗ 5 ಜನ ಇದ್ದಾರೆ. 5 ಜನದಾಗ ಇವನು ಒಬ್ಬ ಹೋದ ಅಂತ ತಿಳ್ಕೊಂಡು ನಾವು ಅವನಿಗೆ ಮುತ್ತು ಕಟ್ಟಿಸಿ ಜೋಗತಿ ಮಾಡಿಬಿಡೋಣ ಅಂತ ನಿರ್ಧಾರ ಮಾಡಿ ನನ್ನನ್ನು ಹುಲಿಗಿಗೆ ಕರ್ಕೊಂಬಂದು ಜೋಗತಿ ಮಾಡಿದರು. ಜೋಗತಿ ಆದ ನಂತರ ಮನೆಗೆ ಹೋದೆ. ಮನೆಗೆ ಹೋದ್ಮೇಲೆ ಒಳಗಿದ್ರು ಬೈಯೋದು, ಹೊರಗಿದ್ರು ಬೈಯೋದು. ಹೆಣ್ಮಕ್ಳ ಜೊತೆ ಮಾತಾಡಿದ್ರೆ ಹೆಣ್ಮಕ್ಳ ಹತ್ರ ಏನು ಕೆಲಸ ಅನ್ನೋದು, ಇತ್ತ ಗಂಡ್ಮಕ್ಳ ಜೊತೆ ಮಾತಾಡಿದ್ರೆ ಗಂಡ್ಮಕ್ಳ ಹತ್ರ ಏನು ಕೆಲಸ ಅನ್ನೋದು. ಮತ್ತು ನಾನು ಯಾರ ಹತ್ರ ಮಾತಾಡ್ಬೇಕು? ಹೆಣ್ಮಕ್ಳ ಹತ್ರ ಮಾತಾಡಬೇಡ, ಗಂಡು ಮಕ್ಳ ಹತ್ರ ಮಾತಾಡಬೇಡ, ಒಳಗೂ ಇರಬೇಡ, ಹೊರಗೂ ಇರಬೇಡ ಅಂದರೆ ನಾನೊಂದು ಸಮುದ್ರದೊಳಗಿನ ಗಿಡ ಇದ್ದಂಗೆ. ಆ ಗಿಡದ ನೆರಳಿಗೆ ಯಾರು ಬರೋದಿಲ್ಲ, ನಾನು ಬದುಕಬಾರದು ಅಂತ ಪಡ್ಲಿಗೆ ತಗೊಂಡೋಗಿ ಒಂದಿನ ದಾವಣಗೆರೆ ಬಸ್ ಸ್ಟ್ಯಾಂಡಲ್ಲಿ ಭಿಕ್ಷಾಟನೆ ಮಾಡಿ ಬಂದಂಥ 60 ರೂಪಾಯಿ ದುಡ್ಡಿನಲ್ಲಿ 2 ರೂಪಾಯಿ ಕೊಟ್ಟು ಒಂದು ಪಾಯ್ಸನ್ ತಗೊಂಬಂದು ಮನೆಗೆ ತಗೊಂಬಂದು ವಿಷ ಕುಡಿದು ಮಲಗಿದೆ. ಅದು ಮಲಗುವಾಗ ಒಂದು ಬೆಡ್ಶೀಟಿನ ತುದಿಯನ್ನು ಬಾಯಾಗಿ ತುರ್ಕೊಂಡಿದ್ದೆ. ಅದು ವಾಂತಿ ಆದರೆ ಮತ್ತೆ ಬದುಕ್ಬಿಡ್ತೀನಿ ಅಲ್ಲ ಅಂತ. ಅಷ್ಟೊತ್ತಿನಾಗ ಅದು ಬೆಡ್ಶೀಟ್ ಹೊರಗೆ ಬಂದು ವಾಂತಿ ಆಗಿ ನಮ್ಮಮ್ಮಗೆ ಎಚ್ಚರ ಆಗೈತೆ, ರೀ ಮಂಜು ವಾಂತಿ ಮಾಡ್ಕೊಂತ ಇದ್ದಾನ್ರಿ ಅಂತ. ಮಂಜು ವಾಂತಿ ಮಾಡ್ಕೊಂತ ಇದ್ದಾನ್ರಿ ಅಂತ. ಅವಾಗ ನಮ್ಮಪ್ಪ ಹೇಳಿದಂತ, ಸಿಕ್ಕಾಪಟ್ಟೆ ತಿಂದು ಬಂದು ದಾವಣಗೆರೆಗೆ ಹೋಗೋಣ, ಅದಕ್ಕೆ ಆರೋಗ್ಯ ಆಗಿಲ್ಲ, ವಾಂತಿ ಆಗ್ತಾ ಇದೆ ಅಂತ.
ನಮ್ಮಮ್ಮ ಬಂದು ಬಟ್ಟೆ ಹಾಕಿ ಅದನ್ನೆಲ್ಲ ಕ್ಲೀನ್ ಮಾಡಿ ಹಾಕಿ ಮಲ್ಕ ಹೋಗಿ ಅಂದರು. ಅದನ್ನು ತಗೊಂಡೋಗಿ ಹೊರಗೆ ಹಾಕಿದೆ. ಒಳಗೆ ಬಂದು ಮಲ್ಗೋಕ್ಕಾಗಲಿಲ್ಲ. ಹೊರಗಡೆ ಗುಡಿಸ್ಲು ನಮ್ದು ಅಲ್ಲೇ ಕಟ್ಟೆ ಮೇಲೆ ಮಲಗಿದೆ. ಬೆಳಗ್ಗೆ ಎದ್ದು ನೋಡಿದಾಗ ಕರ್ಕೊಂಡೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದರು. ಪ್ರಜ್ಞೆ ಇಲ್ಲ. 15 ದಿವಸ ಪ್ರಜ್ಞೆ ಇಲ್ಲ. 15 ದಿವಸ ಪ್ರಜ್ಞೆ ಬಂದಮೇಲೆ ನನ್ನ ಜೊತೆಗೆ ಯಾರೂ ಇಲ್ಲ, ಒಬ್ಬರು ತಿರುಗಿ ನೋಡಲಿಲ್ಲ. ಡಿಸ್ಚಾರ್ಜ್ ಆದಮೇಲೆ ಮನೆಗೆ ಹೋದೆ, ಒಬ್ಬರು ಮಾತಾಡಿಸ್ಲಿಲ್ಲ. ಆಸ್ಪತ್ರೆಯಿಂದ ಬ್ರೆಡ್ ತಗೊಂಡೋಗಿದ್ದೆ. ಆ ಬ್ರೆಡ್ ಮುರಿದು ಹಾಕೊಂಡು ಸಾಂಬಾರು ಹಾಕೊಂಡು ತಿಂದು ಮಲ್ಕಟ್ಟೆ. ಬೆಳಗ್ಗೆ ಕೆಲಸ ಮಾಡೋಕ್ಕೆ ಹೋದ್ರೆ ಯಾರೂ ನನ್ನನ್ನು ಸೇರಲಿಲ್ಲ. ನಾನು ಸ್ನಾನ ಮಾಡಿದೆ, ದೇವ್ರಿಗೆ ಕೈ ಮುಗಿದೆ, ಮಂದಿ ಮನೆಗೆ ತಿಂಡಿ ಊಟ ಎಲ್ಲ ಮಾಡಿ ಮಂದಿ ಮನೆಗೆ ಕಾಲ ಕಳೆದೆ. ಸಂಜೆ ಮನೆಗೆ ಭಜನೆ ಮಾಡ್ತಾ ಇದ್ರು ತಂದೆ ನಮ್ಮ ಮನೆ ಹತ್ರ. ಅಲ್ಲಿ ನಮ್ಮಪ್ಪನೂ ಬಂದು ಕೂತ್ಕೊಂಡ್ರು, ನಾನು ಕುಂತಿದ್ದೆ. ಅವರು ಹಾಡು ಮುಗಿದ ಮೇಲೆ ನಮ್ಮ ತಂದೆ ಅವ್ರಿಗೆ ಕೇಳಿದರು, ನಾನೊಂದೆರಡು ಮಾತಾಡಬೇಕು ಅಂತ. ಏನ್ರಿ ಶೆಟ್ರೆ ಅಂದ್ರೆ, ಇಲ್ಲ ನನ್ನ ಮಗನ ವಿಚಾರವಾಗಿ ಹೇಳ್ರಿ. ಅವನಿಗೆ ನಾವು 500-600 ರೂಪಾಯಿ ಖರ್ಚು ಮಾಡಿ ಕಷ್ಟ ಕಾಲದಾಗ ಇಲ್ಲಿದ್ದ ಹುಲ್ಗೆಮ್ಮ ಕರ್ಕೊಂಡೋಗಿ ಮುತ್ಕಡಿಸಿ ಜೋಗ್ತಿ ಮಾಡ್ಕೊಂಬಂದ್ವಿ. ಇವನು ವಿಷ ಕುಡಿದು ನಮ್ಮ ಮರ್ಯಾದೆ ತಗದ. ಇವ್ನು ನಮ್ಮ ಮನೆಗೆ ಇರೋದು ಬೇಡ. ಎಲ್ಲಿ ಹೋಗ್ಬೇಕ್ರಿ ಶೆಟ್ರೆ? ಅವನು ಇಲ್ಲೇನ ಬದುಕಲಿ. ಅವನು ಹುಡುಗಿ ಆಗಿದ್ರೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ತಿದ್ವಿ, ಹುಡುಗ ಆಗಿದ್ರೆ ಮದುವೆ ಮಾಡಿ ಅವ್ರಿಗೊಂದು ಮನೆ ಮಾಡ್ತಿದ್ವಿ, ಅಥವಾ ಕುರುಡ ಕುಂಟಿನೋ ಏನಾದ್ರು ಆಗಿದ್ರೆ ಅವ್ರಿಗೆ ಕುಂದ್ರಿಸಿ ಕೂಳಾಗ್ತಿದ್ವಿ. ಇವನ್ನೆಲ್ಲದಕ್ಕೂ ತಪ್ಪದನ್ನು ನಮ್ಮ ಮನೆಗೆ ಇರೋದು ಬೇಡ ಅಂತ ಅವ್ರ ತಂದೆ ತಾಯಿ ಅಂದರು. ಅವಾಗ ಅವ್ರು ನನಗೆ ಕೇಳಿದ್ರು, ಮಂಜು ಏನಂತೀಯಪ್ಪ ಅಂದ್ರು. ನೀವು ಹೆಂಗೆ ಹೇಳ್ತೀರಾ ಹಂಗೆ ರೀ ಅಂತ. ಬೆಳಗ್ಗೆ ತಿಂಗಳು ಪೂಜೆ ಮಾಡೋದಿತ್ತು ಬಾಕಿ. 5 ಜನ ಜೋಗ್ತಿಯರನ್ನು ಕರೆದು ಪೂಜೆ ಮಾಡಿ ಅವ್ರ ಹತ್ರ ಉದಾ ಹಾಕ್ಸಿ ನನ್ನ ಕಳಿಸ್ಬೇಕು. ಮಾರನೇ ದಿವಸ ಪಡ್ಲಿಗೆ ಇಲ್ಲಿ ಒಂದು ಸೀರೆ ಜಾಕೆಟ್ ಇಟ್ಕೊಂಡು ಮನೆ ಬಿಟ್ಟು ಹೊರಗೆ ಹೋದೆ. ನಮ್ಮಮ್ಮ ಮನೆಯಲ್ಲೇ ಕುಂತಿದ್ದಾರೆ. ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ನಮ್ಮಮ್ಮ ಕೇಳ್ತಾ ಇಲ್ಲ. ನಮ್ಮಪ್ಪ ಇದ್ದಾರೆ, ಎಲ್ಲಿ ಹೋಗ್ತೀಯಾ ಅಂತ ಕೇಳಲಿಲ್ಲ. ನನಗೆ ಸಂಕಟ ತಡೆಯೋಕ್ಕಾಗಿಲ್ಲ. ನಾವು ಈಗಿನ ಮಕ್ಕಳಷ್ಟು ಚುರುಕಿಲ್ಲ. ಅವಾಗ ನಾವೆಲ್ಲಿ ಹೊರಗಡೆ ಹೋದವರೆಲ್ಲ ಬಂದವರಲ್ಲ. ನಮ್ಮಮ್ಮ ಅವಾಗ ಹೊಟ್ಟೆಗೆ ಇಟ್ಕೊಳಕ್ ಜಾಗ ಇತ್ತು, ಮನೆಗೆ ಇಟ್ಕೊಳಕ್ ಜಾಗ ಇಲ್ಲಲ್ಲ. ಇವತ್ತು ನನ್ನನ್ನು ಹೊರಗೆ ಹಾಕ್ತಾ ಇದ್ದಾರೆ. ನಾನು ಎಲ್ಲಿ ಹೋಗಿ ಬದುಕಬೇಕು, ಎಲ್ಲಿ ಹೋಗಿ ಜೀವನ ಮಾಡಬೇಕು ಅಂತ 10 ಗಂಟೆ ಮನೆ ಬಿಟ್ಟು ಹೊರ ಹೋದೆ. ಅಲ್ಲಿ ಒಬ್ರು ದಾವಣಗೆರೆಗೆ ಒಬ್ಬ ಹೆಣ್ಮಗಳು ಪರಿಚಯ ಆಗಿದ್ಲು, ರಾಧಮ್ಮ ಅಂತ. 2 ಭಾನುವಾರ ಮನೆ ಕರ್ಕೊಂಡು ಹೋಗಿದ್ಲು. ಅವ್ರ ಮನೆಗೆ ಹೋಗಿ ನಡೆದದ್ದೆಲ್ಲ ಹೇಳಿ, ಆಯಮ್ಮ ಒಂದು ಗುಡಿಯಲ್ಲಿ ಅಜ್ಜಿ ಜೊತೆಗೆ ಬಿಟ್ಲು. ಅಜ್ಜಿ ಜೊತೆ ಸಹಾಯ ಮಾಡ್ಕೊಂಡು ಅಲ್ಲಿರು ಅಂತ. ಅಜ್ಜಿ ಹತ್ರ ಸಹಾಯ ಮಾಡ್ಕೊಂತ ನಾನು ಭಿಕ್ಷಾಟನೆ ಮಾಡೋದು ಹಂಗೆಲ್ಲ ಇದ್ದೆ. ಅಜ್ಜಿನೂ ಕುಲಚಿತ್ರ ಬೈಯಕ್ಕೆ ನಿಂತ್ಕೊಂಡ್ಬಿಟ್ಲು. ಅಜ್ಜಿ ಮಾತ್ರೆಗಳನ್ನ ಬಂದು ಮತ್ತೆ ಆಯಮ್ಮನಿಗೆ ಹೇಳಿದೆ. ಆಯಮ್ಮ ಜಾಲಿನಗರದಲ್ಲಿ ಒಂದು 50 ರೂಪಾಯಿ ಮನೆ ಬಾಡಿಗೆ ಮಾಡಿ ಸೀರೆ ಜಾಕೆಟು ಹಳೆ ಸ್ಟವ್ ಪಾತ್ರೆ ಸಾಮಾನೆಲ್ಲ ಕೊಟ್ಟು ತಾನೇ ಮನೆ ಬಾಡಿಗೆ ಮಾಡಿ ಅಲ್ಲಿಟ್ಟು ನಿನ್ನ ದಿನ ಭಿಕ್ಷಾಟನೆ ಮಾಡಿ ಮನೆ ಬಾಡಿಗೆ ಕಟ್ಟು, ಇವತ್ತಿಂದ ನೀನು ಜಾಲಿನಗರದಾಗಿರು ಅಂತಂದು ಆಯಮ್ಮ ಎಲ್ಲ ಸಹಾಯ ಮಾಡಿದ್ರು. ಅಲ್ಲಿ ಊರಾಡ್ಕೊಂಬರೋದು, ಕುಕ್ಕುವಾಡಕ್ಕೆ ಹೋಗ್ತಿದ್ದೆ. ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣಿವಿ. ಅಲ್ಲಿ ಬಂದಂಥ ಅಕ್ಕಿಯನ್ನು ಅಲ್ಲೇ ಮಾರಿ ಬಂದಂಥ ದುಡ್ಡನ್ನು ಅಲ್ಲೇ ಬಿಟ್ಟು ತಿಂಗಳಿಗೆ ಒಂದ್ಸರಿ ತಂದು ಬಾಡಿಗೆ ಕಟ್ತಾ ಇದ್ದೆ. ಹಂಗೆ ಒಂದು 2 ತಿಂಗಳದ ಬಾಡಿಗೆ ಕಟ್ಟಿದ್ದಿಲ್ಲ. ಒಂದೇ ಸರಿ 70 ರೂಪಾಯಿ ದುಡ್ಡನ್ನು ಇಸ್ಕೊಂಡು ಒಂದು 4 ಸೇರು ಅಕ್ಕಿ ಇಟ್ಕೊಂಡು ದಾವಣಗೆರೆ ವಿದ್ಯಾರ್ಥಿ ಭವನಲ್ಲಿ ಇಳಿದು ಹೈಸ್ಕೂಲ್ ಫೀಲ್ಡಿಂದ ಹೋಗೋಣ ಅಂತಂದು ಆಟ ಬಿದ್ದು ಹೋದ್ರೆ ಬೇಗ ಹೋಗ್ಬಿಡ್ತೀನಲ್ಲ ಗೊತ್ತಾಗಿತ್ತಂತ ಇಳಿದು ಹೋಗ್ಬೇಕಾದ್ರೆ ಅಲ್ಲೊಂದು 5-6 ಜನ ಕುಡ್ಕಂತ ಕೂತ್ಕೊಂಡಿದ್ರು ಹುಡುಗರು. ಅವರು ನನ್ನನ್ನು ಮಾತಾಡ್ತಾರೆ, ಯಾರು ನೀನು ಅಂದ್ರೆ, ಅಣ್ಣ ನಾನು ಜೋಗಮ್ಮಣ್ಣ ಅಂದು. ಎಲ್ಲಿಗೆ ಹೋಗಿದ್ದೆ? ಊರಾಡಕ್ಕೆ ಹೋಗಿದ್ದೆ. ದುಡ್ಡು ಎಷ್ಟು ಇಕ್ತಿ ಅಂದ್ರು. ದುಡ್ಡು ಇಲ್ಲ ಅಣ್ಣ, ಇವತ್ತು 4 ಸೇರು ಅಕ್ಕಿ ಅದಾವರು. ಸುಳ್ಳು ಹೇಳ್ತೀನಿ ಕೊಡಿಲ್ಲ ಅಂತ ಪಡ್ಲಿಗೆ ಕಿತ್ಕೊಂಡ್ರು. ನಾನು ಕಿತ್ಕೊಂಡೆ, ಅವರು ಕಿತ್ಕೊಂಡ್ರು. ಅಕ್ಕಿ ಎಲ್ಲ ಚೆಲ್ಲೋದು. ನಾ ಪಡ್ಲಿಗೆ 70 ರೂಪಾಯಿ ಇಟ್ಟಿದ್ದೆ. 2 ಪಡ್ಲಿಗೆ ಮಧ್ಯೆ 70 ರೂಪಾಯಿ ಇಟ್ಟಿದ್ದೆ. ಅದು 70 ರೂಪಾಯಿ ದುಡ್ಡು ಕರ್ಸ್ಕೊಂಡ್ರು. ಅವ್ರು 5-6 ಜನ ನನ್ನ ಮೈ ಮ್ಯಾಗಳು ಬಟ್ಟೆನೆಲ್ಲ ಕಿತ್ತು ಹಾಕಿದ್ರು. ಆ ಚಿತ್ರ ಹಿಂಸೆ ಮಾಡಿದ್ರು. ನನಗೆ ಎಷ್ಟು ಕೂಗಿದ್ರು ಎಷ್ಟು ಅರಸಿದ್ರು ಅಲ್ಲಿ ಯಾರು ಕೇಳೋರು ದಿಕ್ಕಿದ್ದಿದ್ದಿಲ್ಲ. ಎಷ್ಟು ಇದು ಮಾಡ್ತಾ ಅವರು ಫುಟ್ಬಾಲ್ ಥರ ನನ್ನನ್ನು ಚೆಂಡಾಡಿದ್ರು. ಇವತ್ತು ಟಿವಿಗಳಲ್ಲಿ ಪತ್ರಿಕೆಗಳಲ್ಲಿ ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ಆಯಿತು, ಆ ಚಿತ್ರ ಹಿಂಸೆ ಕೊಟ್ಟರು ಅಂದರೆ ನನ್ನ ಮನಸ್ಸು ಅಲ್ಲಿಗೆ ಹೋಗುತ್ತೆ. ಆ ದಿನ ಆ ಕಾಮುಕರು ನನ್ನನ್ನೇ ಬಿಟ್ಟಿಲ್ಲ. ಇನ್ನು ಈ ಮಕ್ಕಳ ಗತಿ ಏನಪ್ಪ ಅಂತ ನನಗೆ ಇವಾಗಲೂ ಅಷ್ಟು ನೋವು ಅನಿಸ್ತಾ ಇರುತ್ತೆ ಆ ಸನ್ನಿವೇಶವನ್ನು ನೆನೆಸ್ಕೊಂಡ್ರೆ. ಅದೆಲ್ಲ ಆದಮೇಲೆ ಮತ್ತೆ ಮನೆಗೆ ಹೋದೆ. ಮನೆಗೆ ಹೋದ ಮೇಲೆ ಮತ್ತೆ ಸಾಯ್ಬೇಕಂತ ಪ್ರಯತ್ನ ಮಾಡಿದೆ. ಅವಾಗ ವಿಷ ಕುಡಿದು ಬದುಕಿದೆ. ಇವಾಗ ಹೋಗಿ ರೈಲಳಿ ಐತಿ, ಇಲ್ಲಿ ಹತ್ತಿರದಲ್ಲಿ ರೈಲಳಿಗೆ ಬಿದ್ದುಬಿಟ್ರೆ ತುಂಡು ಆಗ್ಬಿಡ್ತಾನಲ್ಲ, ಯಾರು ಬದುಕ್ಸಕ್ ಸಾಧ್ಯತೆ ಇಲ್ಲ. ಯಾರು ಬದುಕ್ಸಕ್ ಸಾಧ್ಯನೇ ಇಲ್ಲಲ್ಲ ಅಂತ ನಿರ್ಧಾರ ಮಾಡಿ ಇನ್ನೇನು ಹೋಗಿ ರೈಲಳಿಗೆ ಬೀಳ್ಬೇಕು. ಮನಸ್ಸುಗಳು 2 ಇರುತ್ತೆ. ಒಂದು ಮಾಡು ಅನ್ನತ್ತೆ, ಇನ್ನೊಂದು ಬೇಡ ಅನ್ನತ್ತೆ. ಒಂದು ಮನಸ್ಸು ಹೋಗು ಅನ್ನತ್ತೆ, ಇನ್ನೊಂದು ಮನಸ್ಸು ಹೋಗ್ಬೇಡ ಅನ್ನತ್ತೆ. ಇವತ್ತು ನಾವು ಪ್ರಿನ್ಸಿಪಾಲ್ರನ್ನೋ ಪ್ರೊಫೆಸರ್ನೋ ಯಾರನ್ನ ಕಾಣಕ್ಕೆ ನೀವೆಲ್ಲ ಮಕ್ಕಳೆಲ್ಲ ಬರ್ತಾ ಇರ್ತೀರಿ. ನಿಮ್ಮ ಮನಸ್ಸಿನಂತೆ ಮಾದೇವ.
ಇವತ್ತು ಅವ್ರು ಸಿಗ್ತಾರೆ ಅಂದ್ರೆ ಗ್ಯಾರಂಟಿ ಸಿಗ್ತಾರೆ. ನೀವು ಮನೆ ಬಿಟ್ಟು ಬರ್ಬೇಕಾದ್ರೆ ಅವ್ರು ಸಿಗ್ತಾರೆ ಅಂತ ಅನ್ಕೊಂಡು ಬಂದ್ರೆ ಗ್ಯಾರಂಟಿ ಸಿಗ್ತಾರೆ. ಅವ್ರು ಇವತ್ತು ಸಿಗ್ತಾರೋ ಸಿಗೋದಿಲ್ಲ ಅಂದ್ರೆ ಅವ್ರು ಸಿಗೋದೇ ಇಲ್ಲ. ಮನಸ್ಸಿನಂತೆಯೇ ಮಹಾದೇವ, ದೇವಸ್ಥಾನದಲ್ಲಿ ಇಲ್ಲ, ನಮ್ಮ ಆತ್ಮದಲ್ಲೇ ಪರಮಾತ್ಮ ಇದ್ದಾನೆ. ಹಂಗಾಗಿ ಎರಡು ಮನಸ್ಸನ್ನ ಒಂದು ಕಡೆ ಕೂಡಿಸಿ ನಾನು ಸಾಯಬಾರ್ದು, ಬದುಕಬೇಕು ಅಂತ ನಿರ್ಧಾರ ಮಾಡಿ ಒಂದು ತಂಬಿಗೆ ತುಂಬಾ ನೀರು ಕುಡಿದು ಆರಾಮಿ ಒಂದು 10 ನಿಮಿಷ ಮಲ್ಕೊಂಡ್ಬಿಟ್ಟೆ. ಅಂದಿನಿಂದ ಇಂದಿನವರೆಗೆ ನಾನು ಯಾವತ್ತೂ ಸಾಯ್ಬೇಕಂತ ಪ್ರಯತ್ನವನ್ನ ಮಾಡಲಿಲ್ಲ. ನಾನು ಇವತ್ತು ತುಂಬಾ ಶಾಲಾ ಕಾಲೇಜು ಮಕ್ಕಳಿಗೆ ಹೇಳ್ತಿರ್ತೀನಿ ನಾನು, ಆತ್ಮಹತ್ಯೆನೇ ಒಂದು ಕೊನೆ ಅಲ್ಲ, ನಾವು ಪ್ರಾಣ ತಕ್ಕೊಳ್ಳೋದೇ ಒಂದು ಕೊನೆ ನಿರ್ಧಾರ ಅಲ್ಲ. ನೀವು ಯಾರು ಅಂತ ಪ್ರಯತ್ನವನ್ನ ಮಾಡಬೇಡ್ರಿ, ನನ್ನ ಜೀವನದ ಕಥೆಯನ್ನ ಕೇಳ್ರಿ ಅಂತ ಇಲ್ಲಿ ತನಕ ನಡೆದದ್ದೇನಿತ್ತೋ ಅದನ್ನ ಅವ್ರ ಮಕ್ಕಳ ಮುಂದೆ ಹೇಳ್ತೀನಿ. ನಿಜವಾಗ್ಲೂ ನೀವು ಯಾರು ಆತ್ಮಹತ್ಯೆಗೆ ಶರಣಾಗಬೇಡ್ರಿ. ಇವತ್ತು ಎಲ್ಲ ಕೆಳಗಿದ್ದವನ್ ಮೇಲ್ ಬರ್ತಾನೆ, ಮೇಲಿದ್ದವನ್ ಕೆಳಗ್ ಬರ್ತಾನೆ. ಇವತ್ತು ಫೇಲ್ ಆದ್ರೆ ನಾಳೆ ಪಾಸ್ ಆಗ್ತೀವಿ, ಇವತ್ತು ಸ್ವಲ್ಪ ಮಾರ್ಕ್ಸ್ ಬಂದ್ರೆ ನಾಳೆ ಇನ್ನೊಂದಿನ ಹೆಚ್ಚಿಗೆ ಮಾರ್ಕ್ಸ್ ತಗಂತೀವಿ. ಮನುಷ್ಯ ಯಾವತ್ತಿದ್ರು ಕೆಳಗಿಂದ ಮೇಲೆ ಹೋಗ್ಬೇಕೆ ವಿನಗ ಒಂದೇ ಸರಿ ಮೇಲೆ ಹೋಗ್ತಕ್ಕಂಥ ಪ್ರಯತ್ನವನ್ನ ನಾವ್ ಯಾವತ್ತು ಮಾಡೋದು ಮೆಟ್ಲು ಹತ್ಕೊಂತ ಮೇಲೆ ಹೋಗ್ಬೇಕು. ಹಂಗಾಗಿ ಯಾರನ್ನು ನೋವನ್ನ ಪಡ್ಕೋಬೇಡ್ರಿ. ಇವತ್ತು ಲವ್ ಫೇಲ್ಯೂರ್ ಆಗ್ಬೋದು, ಎಕ್ಸಾಮ್ ಫೇಲ್ಯೂರ್ ಆಗ್ಬೋದು, ತಂದೆ ತಾಯಿ ಬೈಬೋದು, ಅಣ್ಣ ತಮ್ಮ ಬೈಬೋದು, ನಿಮ್ಮ ಮಾಸ್ಟರ್ ಬೈಬೋದು, ನೀನೇನ್ ಓದಿ ಏನ್ ಬಿಟ್ಟಿ ಅಂತ. ಅದು ಹಂಗ ಅವ್ರಂಗಂದ ತಕ್ಷಣನೇ ನಾವು ಪ್ರಾಣ ಹತ್ಯೆ ಮಾಡ್ಕೊಳ್ಳೋದು ತುಂಬಾ ಈ ವಿಚಿತ್ರವಾದ ಮನಸ್ಸುಗಳು. ವಿಚಿತ್ರವಾದ ಮನಸ್ಸುಗಳು ಯಾವತ್ತೂ ಅಂತ ಪ್ರಯತ್ನವನ್ನು ಮಾಡಬಾರದು. ಮೊದಲು ಕಷ್ಟಗಳನ್ನ ಅನುಭವಿಸಬೇಕು. ಮೊದಲು ಈಗ ಒಂದು ಕಲ್ಲಿರುತ್ತೆ, ಆ ಕಲ್ಲನ್ನ ಕಟ್ಟದು ಒಂದು ಮೂರ್ತಿಯನ್ನ ಮಾಡಿದ್ರೆ ಮಾತ್ರ ಅದು ಮೂರ್ತಿ ಆಗೋದು. ಆ ಕಲ್ಲನ್ನ ಕಟ್ಟಿದೇ ಇದ್ರೆ ಆ ಕಲ್ಲು ನನಗೆ ನೋವಾಗುತ್ತೆ ಅಂತಂದ್ರೆ ಅದು ಮೆಟ್ಲಾಗೆ ಇರುತ್ತೆ. ಅದು ನನಗೆ ಕಲ್ಲು ಕಟ್ಟಿಬೇಡ್ರಿ, ನನಗೆ ನೋವಾಗುತ್ತೆ ಅಂದ್ರೆ ಅದು ಮೆಟ್ಲ ಮೇಲೆ ಇರುತ್ತೆ. ಮೆಟ್ಲ ಮೇಲೆ ಇದ್ದು ಎಲ್ಲರೂ ತುಳ್ಕೊಂಡು ಹೋಗ್ತೀವಿ. ಅದೇ ಎಲ್ಲ ನೋವುಗಳನ್ನ ಸಹಿಸಿಕೊಂಡಿರ್ತಕ್ಕಂಥ ಕಲ್ಲು ಮೂರ್ತಿ ಆದಾಗ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡ್ತೀವಿ. ಎರಡು ಸೇಮ್ ಕಲ್ಲುಗಳೇ, ಎರಡೂ ಒಂದೇ ಕಲ್ಲುಗಳು. ಒಂದು ಮೆಟ್ಲಲ್ಲಿ ನಮ್ಮ ಕಾಲಿಂದ ತುಳಿಸ್ಕೊಳ್ಳುತ್ತೆ, ಅಲ್ಲಿ ಒಳಗಿರ್ತಕ್ಕಂಥ ಕಲ್ಲು ನಮ್ಮ ಕೈಗಳಿಂದ ಪೂಜೆಯನ್ನ ಮಾಡಿಸ್ಕೊಳ್ಳುತ್ತೆ. ಅದಕ್ಕೆ ಬಂದಂತ ನೋವುಗಳನ್ನೆಲ್ಲವನ್ನು ಅನುಭವಿಸಬೇಕು, ಎಲ್ಲವನ್ನು ಅನುಭವಿಸ್ಬೇಕು. ಜೀವನದಲ್ಲಿ ಯಾವುದು ಕೊನೆಯಲ್ಲ, ಇನ್ನು ಮುಂದೆ ಇದ್ದೇ ಇದೆ. ನಡೆಯುವ ಮನುಷ್ಯ ಎಡವುತ್ತಾನೆ ವಿನಃ ಕುಂತ ಮನುಷ್ಯ ಯಾವತ್ತೂ ಎಡವಕ್ಕಾಗೋದಿಲ್ಲ. ಅದನ್ನ ಅರ್ಥ ಮಾಡ್ಕೊಡ್ರಿ. ಕುಂತ ಮನುಷ್ಯ ಯಾವತ್ತೂ ಎಡವುವುದಿಲ್ಲ, ನಿಂತು ಮನುಷ್ಯ ಓಡಾಡೋ ಮನುಷ್ಯನೇ ಯಾವತ್ತಿದ್ರು ಎಡವುದು. ಅಷ್ಟೆಲ್ಲ ಆದ್ಮೇಲೆ ನಾನು ದಾವಣಗೆರೆಯಲ್ಲಿ ಒಬ್ಬ ಬಸ್ ಸ್ಟ್ಯಾಂಡ್ ಅಲ್ಲಿ ಮಟ್ಟಿಕಲ್ ಬಸಪ್ಪ ಮತ್ತು ಮಗ ಜಡೆ ಬಂದಿದ್ದು, ಅವನಿಗೆ ಅಂಗಿ ನೀರು ನಿಕ್ಕರ್ ಹಾಕೊಂಡು ಡ್ಯಾನ್ಸ್ ಮಾಡ್ತಿದ್ದ. ಅವರಪ್ಪ ಹಾಡು ಆಡ್ತಾ ಇದ್ರು ಶ್ರುತಿ ಬಾರಿಸ್ಕಂತ. ನಾನು ಅದನ್ನ ನೋಡಿ ಅವ್ರಿಗೆ ಅಪ್ಪ ಅಂತ ಸ್ಥಾನ ಕೊಟ್ಟು ಅವ್ರ ಜೊತೆಗೆ ಹೋಗಿ ಇಡೀ 1 ವರ್ಷ 5 ಪೈಸಾ ಇಸ್ಕೊಂಡಿಲ್ಲ ಅವ್ರ ಜೊತೆಗೆ. ಇಡೀ ದಿನ ಕುಣಿಸಿ ನೃತ್ಯವನ್ನ ಕಲಿತೆ. ಅದಾದ್ಮೇಲೆ ದಾವಣಗೆರೆ ಹುಲಿಗಮ್ಮ ಜಾತ್ರೆಗೆ ಬರ್ಬೇಕು, ಉಟ್ಕೊಳ್ಳೋಕೆ ಬಟ್ಟೆ ಇಲ್ಲ. 5 ರೂಪಾಯಿ ಕೊಟ್ಟು 2 ಸೀರೆಯನ್ನು ತಗೊಂಡೆ. ಹಳೆ ಮಾರ್ಕೆಟ್ ನಲ್ಲಿ ಫುಟ್ಪಾತ್ ಅಲ್ಲಿ ಹಳೆ ಬಟ್ಟೆ ಮಾರ್ತಿರ್ತಾರೆ. 3 ರೂಪಾಯಿಗೊಂದು, 2 ರೂಪಾಯಿಗೊಂದು. ಒಂದು 3 ರೂಪಾಯಿದು ಯೆಲ್ಲೋ ಕಲರ್ ಸೀರೆ ನಂಗೆ ತುಂಬಾ ಇಷ್ಟ. ಒಂದು ರೋಸ್ ಕಲರ್, ಲೈಟ್ ರೋಸ್ ಕಲರ್ 2 ರೂಪಾಯಿ ಸೀರೆ. ಅವೆರಡು ಸೀರೆಯನ್ನು ತಗೊಂಡು ಹುಲಿಗಿ ಜಾತ್ರೆಗೆ ಬಂದೆ. ಅವತ್ತು 5 ರೂಪಾಯಿ ಕೊಟ್ಟು 2 ಸೀರೆ ತಗೊಂಡೆ. ಇವತ್ತು 1000 ಗಟ್ಟಲೆ ಸೀರೆಗಳು ನನ್ನ ಹತ್ರ ಇದ್ದವು. ಎಷ್ಟೋ ನೂರಾರು ಜನಗಳಿಗೆ ಆ ಸೀರೆಗಳನ್ನ ಕೊಡ್ತೀನಿ. ಯಾರೋ ಭಿಕ್ಷುಕರು ಬರ್ತಾರೆ, ಯಾರೋ ಬಡತನದವ್ರು ಬರ್ತಾರೆ, ಯಾರೋ ಕೂಲಿ ಹೆಣ್ಮಕ್ಳು ಬರ್ತಾರೆ. ಅವತ್ತು 5 ರೂಪಾಯಿಗೆ 2 ಸೀರೆ ತಗೊಂಡೋಗಿ ಇವತ್ತು 500-600 ಸೀರೆಗಳನ್ನ ನಾನು ಇನ್ನೊಬ್ರಿಗೆ ಕೊಡೋಷ್ಟು ಪರಮಾತ್ಮ ನನಗೆ ಕೊಟ್ಟಿದ್ದಾರೆ. ಅದು ನಾನು ಕೊಡ್ತೀನಿ ಅಂದ್ರೆ ಅದು ನನ್ನ ಸ್ವಂತ ದುಡ್ಡಿದ್ದಲ್ಲ, ನಿಮ್ಮಂತವ್ರು ಕೊಟ್ಟಿರೋ ಸೀರೆಯನ್ನೇ ಅವರಿಗೆ ಕೊಡ್ತಾ ಇರ್ತೀನಿ. ಹಂಗ ಬಂದು ಅಲ್ಲಿ ಜೀವನ ಮಾಡಿ 1 ತಿಂಗಳು ಅಲ್ಲಿದ್ದು, ಆಮೇಲೆ ಚಿಲ್ಕ್ಮೆಟ್ಟಿಗೆ ಬಂದೆ. ಅಲ್ಲಿ ಯಾರೋ ಸಹಾಯದಿಂದ ಅವ್ರ ಮನೇಲಿದ್ದೆ. ಅವರು ನನಗೆ ಬದುಕನ್ನ ಕಲಿಸ್ಕೊಟ್ರು. ಅದಾದ ನಂತರ ದಿನ ಕತೆ ಹೇಳೋದು, ಹಾಡು ಹೇಳೋದು ಎಲ್ಲಿ ಸಿಗ್ತವೆ, ಎಲ್ಲಿ ಸಿಗೋದಿಲ್ಲ. ಅಲ್ಲಿ ಮತ್ತೆ ಒಂದು ವೃತ್ತಿಯನ್ನ ಮಾಡ್ಬೇಕಂತ ಒಂದು 50 ರೂಪಾಯಿ ಮನೆ ಬಾಡಿಗೆನ ಮಾಡ್ಕೊಂಡು ಒಂದು 4 kg ಇಡ್ಲಿಯನ್ನ ಮಾಡಿ ಟಿಫನ್ ಬಾಕ್ಸ್ನಾಗ ಚಟ್ನಿಯನ್ನ ತುಂಬ್ಕೊಂಡು, ಪುಟ್ಟೆಗೆ ಇಡ್ಲಿ ತುಂಬ್ಕೊಂಡು ಬೆಳಗ್ಗೆ ಹೋಗಿ ಇಡ್ಲಿ ಚಟ್ನಿ ಮಾಡ್ಕೊಂಡ್ ಬರ್ತಿದ್ದೆ ಊರೊಳಗೆ ಹೋಗಿ. ಸಂಜೆ 5, 6, 7, 3 ಕ್ಲಾಸಿಗೆ ಟ್ಯೂಷನ್ ಹೇಳ್ಕೊಡ್ತಿದ್ದೆ. ತರಕಾರಿ ಕೊಡೋರು ಯಾರು, ಜೋಳ ಕೊಡೋರು ಯಾರು, ಅಕ್ಕಿ ಅಂತೂ ಇಲ್ಲವ ಕಡಿಮೆ. ಯಾರ ಮನೆಗೆ ಬಾಯಿ ತುಂಬಾ ಅನ್ನ ತಿಂತಿದ್ರು, ಹೊಟ್ಟೆ ತುಂಬಾ ರೊಟ್ಟಿ ಮುದ್ದೆ ತಿಂತಾ ಇದ್ರು. ಅಂತ ಕಾಲ ಬಡತನ. ಈಗ ಹೊಟ್ಟೆ ತುಂಬಾನೇ ಅನ್ನ, ಬಾಯಿ ತುಂಬಾ ರೊಟ್ಟಿನೂ ಇಲ್ಲ, ಏನೂ ಇಲ್ಲ. ಇವಾಗ ಹೊಟ್ಟೆ ತುಂಬಾನೇ ಅನ್ನ. ಅಂತ ಒಂದು ಕಾಲದಲ್ಲಿ ಆ ಬದುಕನ್ನ ಕಟ್ಕೊಂಡೆ. ಆಮೇಲೆ ನನಗೆ ಕಾಳವ ಜೋಗ್ತಿಯವರು ಸಿಕ್ಕರು. ನನ್ನ ಗುರುಗಳು ಕಾಳವ ಜೋಗ್ತಿಯವರು ಸಿಕ್ಕು ನನಗೆ ಹಾಡಾಡೋದನ್ನ, ಕುಣಿತವನ್ನ, ನೃತ್ಯವನ್ನ, ಪಾತ್ರಗಳನ್ನ ಕಲಿಸಿಕೊಟ್ರು. ಅದಾದ ನಂತರ ಮಂಗಳಮುಖಿಯರಂತ ಸರ್ಕಾರ ಇದು ಮಾಡಿದ್ಮೇಲೆ ಪೌರಾಣಿಕ ನಾಟಕಗಳಲ್ಲಿ ಪುರುಷ ಪಾತ್ರಗಳನ್ನ ಮಾಡೋದ್ರ ಮುಖಾಂತರ ಇಡೀ
ನಮ್ಮ ಬಳ್ಳಾರಿ ಜಿಲ್ಲೆ ಅಕ್ಕಪಕ್ಕದ ಜಿಲ್ಲೆಯಲ್ಲಿ ನಾಟಕದಲ್ಲಿ ಫೇಮಸ್ ಆದ್ರೆ, ನೃತ್ಯ ಮಾಡೋದ್ರಲ್ಲಿ ಎತ್ತಿದ ಕೈ. ಇವತ್ತು ನಾನು ಯಾವ ಕಾಲೇಜು ಮೆಟ್ಲು ಹತ್ತಿಲ್ಲ, ಆದ್ರೆ ನನ್ನ ಜಾನಪದ ಕಲೆ 100 ಕಾಲೇಜು ಮೆಟ್ಟಿಲುಗಳನ್ನು ಹತ್ತಿಸಿದೆ. 100 ಕಾಲೇಜು ಮೆಟ್ಟಿಲುಗಳನ್ನು. ನಾನು ಯಾವ ವಿದ್ವಾಂಸಳಲ್ಲ, ನಾನು ಯಾವ ಡಾಕ್ಟರೇಟ್ ಪಡೆದವಳಲ್ಲ ಓದ್ಕೊಂಡು. ಆದ್ರೆ ನನ್ನ ಪುಸ್ತಕಗಳು 3 ವಿಶ್ವವಿದ್ಯಾಲಯದಲ್ಲಿ ಪಠ್ಯವಾಗಿವೆ. ಒಂದು ಮಂಜಮ್ಮ ಜೋಗತಿ ಅಂತ ವಿಶ್ವವಿದ್ಯಾಲಯದವರು, ಜಾನಪದ ವಿಶ್ವವಿದ್ಯಾಲಯದವರು ಮಾಡಿದ್ರು. 18ರಿಂದ 21 ತನಕ BA 5ನೇ ಸೆಮಿಸ್ಟರ್ಗೆ ಒಂದು ಪಠ್ಯ ಆಗಿತ್ತು. ಇದು ನಡುವೆ ಸುಳಿಯುವ ಹೆಣ್ಣು ಅನ್ನೋ ಪುಸ್ತಕ ಈಗ ಈ ಬಾರಿಯಿಂದ ಗುಲ್ಬರ್ಗ ವಿಶ್ವವಿದ್ಯಾಲಯದ BSc 4ನೇ ಸೆಮಿಗೆ 100 ಪುಟಗಳನ್ನ ಒಂದು ಸಬ್ಜೆಕ್ಟ್ ಆಗಿ ತಗೊಂಡಿದ್ದಾರೆ. ಮೈಸೂರು ಯೂನಿವರ್ಸಿಟಿಯವರು 12 ಪುಟಗಳನ್ನ ತಗೊಂಡಿದ್ದಾರೆ. ಇವತ್ತು ನನಗೆ ಎಲ್ಲ ಅಧಿಕಾರಗಳು ಸಿಕ್ಕುವು, ಪ್ರಶಸ್ತಿಗಳು ಸಿಕ್ಕುವು ಅಂದ್ರೆ ಅದು ನನಗೆ ಅಲ್ಲ ಕೊಟ್ಟಿದ್ದು, ಮಂಜಮ್ಮನಿಗೆ ಅಲ್ಲ ಕೊಟ್ಟಿದ್ದು. ಮಂಜಮ್ಮನಲ್ಲಿ ಇರ್ತಕ್ಕಂಥ ಜಾನಪದ ಕಲೆಗೆ, ಇಡೀ ಜಾನಪದ ಕ್ಷೇತ್ರಕ್ಕೆ ಆ ಪ್ರಶಸ್ತಿಗಳು ಸಿಕ್ಕಿದ್ದು, ಆ ಪದ್ಮಶ್ರೀ ಸಿಕ್ಕಿದ್ದು. ನಾನು ಮಂಜಮ್ಮ ಯಾವತ್ತು ಮಂಜಮ್ಮನಾಗಿರೋದಕ್ಕೆ ಇಷ್ಟಪಡ್ತೀನಿ. ನನಗೆ ಯಾವ ಹಮ್ಮು ಬಿಮ್ಮು ಅಹಂಕಾರ ಯಾವುದಿಲ್ಲ. ಇದುವರೆಗೂ ನಾನು ಇನ್ನೂ 4-5 ವರ್ಷ ಆಯ್ತು ಮನೆ ಕಟ್ಸೋದಕ್ಕೆ, ಇನ್ನೂವರೆಗೂ ಅದು ಮುಗಿತಾನೆಲ್ಲ. ಅದು 17-21 ಸೈಜ್ ಅಂತ ಒಂದು ಮನೆಯಲ್ಲಿ ನಾನು ವಾಸವಾಗಿದ್ದೀನಿ. ಈಗ ಮನೆ ಬಾಡಿಗೆಯಲ್ಲಿದ್ದೀನಿ. ಹಿಂಗೆ ಯಾಕಾರಿತರ ಅಲ್ಲಿ ಹೋಗಿ ಬರ್ತಾ ಇರ್ತೀನಿ. ತಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಆ ದೇವರು ನನ್ನನ್ನು ಈ ಮಟ್ಟಕ್ಕೆ ತಂದ. ನಮ್ಮ ತಮ್ಮಲ್ಲಿ ನಾನು ಇನ್ನೊಂದು ಏನು ಕೈಮೂದು ಕೇಳ್ಕೊಳ್ತೀನಿ ಅಂದ್ರೆ, ದಯವಿಟ್ಟು ನನ್ನಂತ ಮಕ್ಕಳು ನಿಮ್ಮ ಮನೆಯಲ್ಲಿ ಹುಟ್ಟಿದ್ರೆ ಅವರನ್ನ ದಯವಿಟ್ಟು ಹೊರಗೆ ಹಾಕ್ಬೇಡ್ರಿ. ನನ್ನಂತ ಮಕ್ಕಳು ನಿಮ್ಮ ಮನೆಯಲ್ಲಿ ಹುಟ್ಟಿದ್ರೆ ಅವರನ್ನ ದಯವಿಟ್ಟು ಹೊರಗೆ ಹಾಕ್ಬೇಡ್ರಿ. ಅಕ್ಕಪಕ್ಕದ ಮನೆಯಲ್ಲಿ ಹುಟ್ಲಿ, ನಿಮ್ಮ ಮನೆಯಲ್ಲೇ ಹುಟ್ಲಿ. ಅವರಿಗೆ ಬಂಗಾರ ಕೊಡ್ಬೇಡ್ರಿ, ಆಸ್ತಿ ಕೊಡ್ಬೇಡ್ರಿ, ಮನೆ ಕೊಡ್ಬೇಡ್ರಿ. ಅವ್ರಿಗೆ ವಿದ್ಯಾಭ್ಯಾಸವನ್ನ ಕೊಡಿಸ್ರಿ ಸಾಕು. ಅವ್ರಿಗೆ ವಿದ್ಯಾಭ್ಯಾಸವನ್ನ ಕೊಡಿಸ್ರಿ. ಇದು ಸ್ವತಂತ್ರ ಭಾರತ. ನಾನು ನನ್ನಿಷ್ಟದಂತೆ, ನೀವು ನಿಮ್ಮಿಷ್ಟದಂತೆ ಇರ್ಬೋದು. ಸರ್ಕಾರ 1% ಮೀಸಲಾತಿಯನ್ನ ಕೊಟ್ಟಿದೆ. ಅವ್ರು ಓದಿ ಬುದ್ಧಿವಂತರಾದ್ರೆ ಅವರ ಬದುಕನ್ನ ಅವ್ರು ಕಟ್ಕೊಳ್ತಾರೆ. ಅವ್ರ ಬದುಕನ್ನ ಅವ್ರು ಕಟ್ಕೊಳ್ತಾರೆ. ಅವ್ರು ಎಲ್ಲಿ ಹೋಗ್ಬೇಕು? ಇವತ್ತಿನ ತಾಯಂದಿರು ಒಬ್ಬ ಕಳ್ಳ ನನ್ನ ಮಗ ಅಂತ ಒಪ್ಕೊಳ್ತಾರೆ, ಒಬ್ಬ ಸುಳ್ಳು ನನ್ನ ಮಗ ಅಂತ ಒಪ್ಕೊಳ್ತಾರೆ. ಒಬ್ಬ ಕೊಲೆಗಡಕ 10 ವರ್ಷ ಜೈಲಿಗಿದ್ದು ಬರ್ತಾನೆ, ಅವನು ಪ್ರೀತಿಯಿಂದ ನನ್ನ ಮಗ ಅಂತ ಒಪ್ಕೊಳ್ತಾರೆ. ಯಾವ ತಪ್ಪು ಮಾಡದೆ ಇರೋ ನನ್ನಂತ ಜೀವ ಯಾಕೆ ನನ್ನನ್ನ ಮಕ್ಕಳಂತ ಒಪ್ಕೊಳ್ಳೋದಿಲ್ಲ? ಯಾಕೆ ನಮ್ಮನ್ನ ಮಕ್ಕಳಂತ ಒಪ್ಕೊಳ್ಳೋದಿಲ್ಲ? ಅದನ್ನ ಮಕ್ಕಳಂತ ಒಪ್ಕೊಳ್ರಿ. ಯಾವಾಗ ಅವ್ರಿಗೆ ವಿದ್ಯಾಭ್ಯಾಸ ಕೊಡ್ತಿರೋ ಅವ್ರು ಬೀದಿಗೆ ಬರಲ್ಲ, ಸೆಕ್ಸ್ ವರ್ಕ್ ಮಾಡಲ್ಲ, ಟೋಲಿಗೆ ಬರಲ್ಲ, ಸಿಗ್ನಲಿಗೆ ಬರಲ್ಲ, ಎಲ್ಲಿ ಬರಲ್ಲ. ಅವ್ರ ಬದುಕಂದ್ರೆ ವಿದ್ಯೆ ಇರುತ್ತಲ್ಲ. ಯಾಕಂದ್ರೆ ನಾನು ಅಲ್ಪ ಸ್ವಲ್ಪ ವೈಶ್ಯ ಕುಲದಲ್ಲಿ ಹುಟ್ಟಿದ್ರಿಂದ, SLC ಓದಿದ್ರಿಂದ ನನ್ನ ಬದುಕನ್ನ ನಾನು ಕಟ್ಕೊಂಡೆ. ಅವ್ರಿಗೆ ವಿದ್ಯೆನೇ ಇಲ್ಲ ಅಂದ್ಮೇಲೆ, ತಮ್ಗೆ ಯಾರು ಸೇರದೇ ಇಲ್ಲ ಅಂದ್ಮೇಲೆ, ಸಮಾಜನೇ ಸೇರಿಲ್ಲ ಅಂದ್ರೆ ಅವರೆಲ್ಲ ಹೋಗು. ಮತ್ತೆ ನನ್ನಂತವ್ರ ಹತ್ರ ಹೋಗ್ಬೇಕು. ನಾನು ಏನ್ ಹೇಳ್ತೀನಿ, ಸೆಕ್ಸ್ ವರ್ಕ್ ಮಾಡಿದ್ರೆ ಸೆಕ್ಸ್ ವರ್ಕ್ ಮಾಡ್ಬೇಕು, ಟೋಲಿಗೆ ಹೋಗಂದ್ರೆ ಟೋಲಿಗೆ ಹೋಗ್ಬೇಕು, ಮಾರ್ಕೆಟಿಗೆ ಹೋಗಂದ್ರೆ ಮಾರ್ಕೆಟಿಗೆ ಹೋಗ್ಬೇಕು. ಅವ್ರು ಹೇಳ್ದಂಗೆ ಕೇಳಬೇಕು. ಅವ್ರಿಗೆ ಇರೋ ಜಾಗ ಬೇಕು, ಹಂಗಾಗಿ ಅಲ್ಲಿ ಹೋಗಿ ಅಲ್ಲಿ ಇದ್ದು ಬಿಡ್ತಾರೆ. ದಯವಿಟ್ಟು ಅಂತ ಮಕ್ಕಳನ್ನ ವಿದ್ಯಾಭ್ಯಾಸವನ್ನ ಕೊಡಿಸ್ರಿ ಅಂತ ಹೇಳ್ತೀನಿ. ಅವರಿಗೆ ಅನುಕಂಪ ಬೇಡ, ಅವಕಾಶಗಳನ್ನ ಕೊಡ್ರಿ. ಅವರಿಗೆ ಅನುಕಂಪ ಬೇಡ, ಅವಕಾಶಗಳನ್ನ ಕೊಡ್ರಿ ಅಂತ ಹೇಳ್ತೀನಿ. ನಾನು ತುಂಬಾ ಕಡೆ ಹೇಳ್ತಾ ಇರ್ತೀನಿ ಮಾತುಗಳಲ್ಲಿ. ದೊಡ್ಡ ದೊಡ್ಡ ಹೋಟೆಲ್ಗಳಿದೆ, ದೊಡ್ಡ ದೊಡ್ಡ ಪಾರ್ಕ್ಗಳಿದೆ, ದೊಡ್ಡ ದೊಡ್ಡ ಆಫೀಸ್ಗಳಿದೆ. ನಮ್ಮವ್ರು ಯಾರು ಅಲ್ಪ ಸ್ವಲ್ಪ ಓದಿರ್ತಾರೋ ಅವ್ರಿಗೆ ಫೈಲ್ ಕೊಡ್ತಕ್ಕಂಥ ಕೆಲಸವನ್ನ ಕೊಡ್ರಿ. ಅವ್ರಿಗೆ ಕಸ ಹೊಡಿತಕ್ಕಂಥ ಒಂದು ಕೆಲಸವನ್ನ ಕೊಡ್ರಿ. ಯಾರು ವಿದ್ಯಾಭ್ಯಾಸವನ್ನ ಮೊಟಕುಗೊಳಿಸಿರ್ತಾರೋ ಅವ್ರಿಗೆ ಓದೋದಕ್ಕೆ ಅವಕಾಶವನ್ನ ಮಾಡಿಕೊಡ್ರಿ. ನೀವು ಯಾವತ್ತು ಸಮಾಜ ಅವರನ್ನು ಒಪ್ಕೊಳ್ಳೋದಿಲ್ವೋ ಅವರು ಬೀದಿಗೆ ಬರೋದನ್ನ ಬಿಡೋದಿಲ್ಲ ಅಂತ ಹೇಳ್ತಾ, ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಇವತ್ತು ನಾನು ನಿನ್ನೆ ಮೊನ್ನೆ ಇದ್ದ ಕಡೆ ಎಲ್ಲ ಸರಿ ಎಲ್ಲಾರು ಮಹಿಳೆಯರೇ ಇದ್ರು. ಇವತ್ತು ಸರಿ ಸಮಾನವಾಗಿ ಪುರುಷರು ಇದ್ದಾರೆ, ಮಹಿಳೆಯರು ಇವತ್ತು ಸರಿ ಸಮಾನವಾಗಿದ್ದಾರೆ. ಒಬ್ಬ ಮಹಿಳೆ ಮುಂದೆ ಬರ್ಬೇಕಂದ್ರೆ ಪುರುಷನ ಪಾತ್ರ ತುಂಬಾ ಮುಖ್ಯವಾದದ್ದು. ಒಬ್ಬ ಮಹಿಳೆ ಮನೆ ಬಿಟ್ಟು ಹೊರಗಡೆ ಬರ್ಬೇಕಂದ್ರೆ ಪುರುಷ ಅದಕ್ಕೆ ಸಪೋರ್ಟ್ ಕೊಡ್ತಾ ಇರ್ತಾನೆ. ಹಾಗಾಗಿ ಪುರುಷನ ಒಂದು ಇಷ್ಟ ಅದು ತುಂಬಾ ಒಳ್ಳೇದಂತ ಹೇಳ್ತಾ ಇರ್ತೀನಿ. ಒಬ್ಬ ಪುರುಷ ಮನೆ ಬಿಟ್ಟು ಮುಂದೆ ಒಂದು ಕೀರ್ತಿವಂತನಾಗಿರ್ತಾನೆ ಅಂತಂದ್ರೆ ಅವರ ಹಿಂದೆ ಒಬ್ಬ ಮಹಿಳೆಯ ಕೈವಾಡ ಸಹ ಇರುತ್ತೆ. ಅವ್ರ ಟೈಮ್ ಸರಿ ಏನೇನ್ ಕೊಡ್ಬೇಕು, ಏನೇನ್ ಬಿಡ್ಬೇಕು, ಅವ್ರನ್ನ ಎಲ್ಲಿ ಕಳಿಸ್ಬೇಕು, ಎಲ್ಲಿ ಬಿಡ್ಬೇಕಂತ ಒಬ್ಬ ಮಹಿಳೆಯ ಪಾಲು ತುಂಬಾ ದೊಡ್ಡದಿರುತ್ತೆ. ಇವತ್ತು ಒಂದು ಹೆಣ್ಣು ಒಂದು ಗಂಡು ಅಂದ್ಮೇಲೆ ಒಂದು ನಾಣ್ಯದ 2 ಮುಖಗಳಿದ್ದಂಗೆ. ಇದ್ರಾಗ ನಾನು ಹೆಚ್ಚು ನಾನು ಕಡಿಮೆ ಅಂತ ಯಾರು ಅಲ್ಲ, ಇಬ್ರು ಸಮಪಾಲೆ. ಇವತ್ತು
ಸೌಟ್ ಹಿಡಿಯೋ ಕೈಯಿಂದ ಹಿಡಿದು ಅಲ್ಲಿ ಆಕಾಶದಲ್ಲಿ ಹಾರಾಡ್ತಕ್ಕಂಥ ವಿಮಾನದಲ್ಲಿ ಓಡಾಡ್ತಕ್ಕಂಥ ಮಹಿಳೆಯರ ಪಾಲು ಇವತ್ತು ತುಂಬಾ ದೊಡ್ಡದಿದೆ. ನನಗೆ ತುಂಬಾ ಖುಷಿ ಆಗ್ತಾ ಇದೆ ಸಿದ್ದಿ ಅವರನ್ನ ನೋಡಿದಾಗ, ನಮ್ಮ ಡೈರೆಕ್ಟರ್ ಇದು ಯಾರು ಚಾಲಕರನ್ನ ನೋಡಿದಾಗ, ಮೇಡಮ್ ಅವ್ರು ನೋಡಿದಾಗ ತುಂಬಾ ಖುಷಿ ಆಗ್ತದೆ. ಈಗ ಒಂದು ಹಂತವಾಗಿ ಬರ್ತದೆ. ಇವಾಗ 50 ವರ್ಷದ ಕೆಳಗೆ ಅಂಬೇಡ್ಕರ್ ಅವರು ಈ ಕಲ್ಪನೆಯನ್ನ ಕಟ್ಕೊಂಡಿದ್ರು. ಅವರು 50 ವರ್ಷದ ಕೆಳಗೆ ನಮ್ಮ ಮಹಿಳೆಯರಿಗೆ ಇಂಥ ಪಾಲ್ಗಳು ಸಿಗಬೇಕಂತ ಸಂವಿಧಾನವನ್ನ ಸೃಷ್ಟಿ ಮಾಡಿದ್ರು. ಅಂತ ಒಂದು ಸಂವಿಧಾನ ಇವತ್ತು ಸೃಷ್ಟಿ ಆಗದಿದ್ದಿದ್ರೆ ಇವತ್ತು ನಾವು ಮಹಿಳೆಯರು ಬಂದು ವೇದಿಕೆ ಮೇಲೆ ಎಲ್ಲಂದ್ರಲ್ಲೇ ಜೈ ಅಂತ ನಾವು ಕೂಗೋದಕ್ಕೆ ಆ ಶಕ್ತಿನೇ ಇದ್ದಿದ್ದಿಲ್ಲ. ಅಂತ ಒಂದು ಸಂವಿಧಾನವನ್ನ ಮಾಡಿದಕ್ಕೆ ಇವತ್ತು ಸರಿಯಾಗಿ ಸಮಪಾಲು ಸಿಗ್ತಾ ಇದೆ, ಮುಂದೆನೂ ಸಿಗುತ್ತೆ. ಮುಂದೆ ಸಮಪಾಲು ಸಿಕ್ಕಾಗ ಮತ್ತೇನು ತೊಂದರೆಗಳು ಬಂದು ಅಡ್ಡುತ್ತವ ಅನ್ನೋದನ್ನ ಅವರು ಬರೆದಿಟ್ಟಿದಾರಂತೆ. ನಾನು ಇನ್ನೂ ಅದನ್ನು ಓದಿಲ್ಲ. ಸಮಪಾಲು ಸಿಕ್ಕ ಮೇಲೆ ಇನ್ನೂ ಸಮಸ್ಯೆಗಳು ಏನು ಹುಟ್ಟುತ್ತವ ಅನ್ನೋದನ್ನು ಸಹ ಅಂಬೇಡ್ಕರ್ ಅವರು ಬರೆದಿಟ್ಟಿದಾರಂತೆ. ಇವತ್ತು ನೋಡ್ರಿ, ನಾವು ಲಕ್ಷ್ಮೀ ನಾರಾಯಣ ಅಂತೀವಿ, ದೈವಿ ಹೆಣ್ಣನ್ನ ಮುಂದೆ ಇಡ್ತೀವಿ, ಪಾರ್ವತಿ ಪರಮೇಶ್ವರ ಅಂತೀವಿ. ನದಿಗಳಂತೂ ಗೋದಾವರಿ, ನರ್ಮದಾ, ಸಿಂಧು, ಕಾವೇರಿ, ಶರಾವತಿ, ಅರ್ಕಾವತಿ, ಮಲಪ್ರಭಾ, ಘಟಪ್ರಭಾ ಎಲ್ಲ ನದಿಗಳಿಗೆ ಹೆಣ್ಣು ಹೆಸರುಗಳನ್ನೇ ಇಟ್ಟಿದೆ. ಎಲ್ಲ ಹೆಣ್ಣು ಹೆಸರುಗಳನ್ನ ಇವತ್ತು ಯಾರ ಹೆಸರನ್ನ ಹೇಳಕ್ ಹೋಗ್ಲಿ, ಮೊದಲು ತಾಯಿ, ಹೆಂಡತಿ, ಅವ್ರ ಹೆಸರು, ಯಾರ ಮಗ ಇಂಥರ ಮಗ, ಯಾರ ಸೊಸೆ ಇಂಥರ ಸೊಸೆ ಅಂತ ಹೇಳ್ತಾ ಇರ್ತಾರೆ. ಇವತ್ತು ಎಲ್ಲದರಲ್ಲಿ ಹೆಣ್ಣ, ಅವಾಗಿನ ಪುರೋಹಿತರು, ಪುರಾಣದ ಆಗಿನ ಅವರೆಲ್ಲರೂ ಹೆಣ್ಣಿಗೆ ದೊಡ್ಡ ಮಹತ್ವವನ್ನು ಕೊಟ್ಟರೆ. ಆದ್ರೆ ಮನೆಗೆ ಇರಬೇಕೆ ಹೊರತು ಅವ್ರು ಹೊರಗಡೆ ಎಲ್ಲಿ ಹೋಗಂಗಿಲ್ಲ. ಹೊರಗಡೆಗೆ ಅಷ್ಟೇ ಅವರು ದೊಡ್ಡ ದೊಡ್ಡ ಹೆಸರುಗಳಿದ್ವು. ಆದ್ರೆ ಇವತ್ತು ಎಲ್ಲರಿಗೂ ಸಮನಾದ ಹಕ್ಕು ಸಿಗ್ತಾ ಇದೆ. ಎಲ್ಲವೂ ನಮ್ಮ ಹೆಸರದ ಹೊರತು ನೀವು ಮತ್ತೆ ನಿಮಗೆ 2 ಕೊಂಬು ಬರೋದು ಬೇಡ. ಎಷ್ಟೇ ನೀವು ಮುಂದೆ ಇದ್ರು ಎಲ್ಲಾ ನದಿಗಳು ಸೇರಿ ಸಾಗರ ಎಂಬ ಸಾಗರೇಶ್ವರನ ಹತ್ರ ಸೇರೋದು ಅದನ್ನ ಮರಿಬೇಡ್ರಿ. ಸಾಗರೇಶ್ವರ ಅವ್ರಿಗೆ ಎಷ್ಟು ಖುಷಿಯಾಗಿತ್ತು ನೋಡಿ, ಗಂಡು ಮಕ್ಕಳೆಲ್ಲ ಸಾಗರೇಶ್ವರನ ಹತ್ರ ಸೇರ್ತದೆ ಅಂತ. ತಮ್ಮೆಲ್ಲರಿಗೂ ದೇವರು ಒಳ್ಳೆಯದನ್ನ ಮಾಡಲಿ. ನಿಮ್ಮ ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ಬೆಳೆಸ್ರಿ, ನಮ್ಮ ಜನಪದ ಸಂಸ್ಕೃತಿಯನ್ನ ಉಳಿಸ್ರಿ, ನಮ್ಮ ತನವನ್ನ ಉಳಿಸ್ರಿ, ನಮ್ಮ ಬಂಧು ಬಳಗವನ್ನ ಉಳಿಸ್ರಿ. ಆ ಮಕ್ಕಳಿಗೆ ಸರಿಯಾದ ಬುದ್ಧಿವಂತಿಕೆಯನ್ನ ಕಲಿಸ್ಕೊಡ್ರಿ. ಮಕ್ಕಳನ್ನ ಜನಪದರನ್ನಾಗಿ ಬದುಕಿಸ್ರಿ. ಜನಪದರಂದ್ರೆ ಬರೀ ಹಾಡು ಹೇಳೋದು, ಕುಣಿಯೋದು, ಬಣ್ಣ ಹಚ್ಕೊಳ್ಳೋದು, ಡ್ಯಾನ್ಸ್ ಮಾಡೋದು ಅಂತಲ್ಲ. ಒಳ್ಳೆ ರೀತಿಯಿಂದ ಮಾತಾಡೋದು ಒಂದು ಕಲೆ, ಬರೆಯೋದು ಕಲೆ, ಡ್ರೆಸ್ ಮಾಡ್ಕೊಳ್ಳೋದು ಒಂದು ಕಲೆ, ಚಿತ್ರಕಲೆ ಬಿಡಿಸೋದು ಒಂದು ಕಲೆ, ನೃತ್ಯ ಮಾಡೋದು ಒಂದು ದೊಡ್ಡ ಕಲೆ. ಎಲ್ಲಾ ಮಕ್ಕಳನ್ನ ಕಲಾವಿದರನ್ನಾಗಿ ಮಾಡ್ರಿ. ಕಲಾವಿದರು ಮಾಡೋದ್ರ ಜೊತೆಗೆ ವೃತ್ತಿ ಕಲಾವಿದರು ಮಾತ್ರ ಆಗಬೇಡ್ರಿ, ಹವ್ಯಾಸಿ ಕಲಾವಿದರಾಗ್ರಿ ಅಂತ ಹೇಳ್ತಾ ಇವತ್ತು ಕರೆದು ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಈ ಮಂಜಮ್ಮ ಜೋಗತಿಯ ಅನಂತ ಪ್ರಣಾಮಗಳು. ಮಾತು ಮಥಿಸಿ ಬಂದ ನಾದದ ನವನೀತ, ಹಿಗ್ಗ ಬೀರಿ ಹಿಗ್ಗಲಿತ್ತು ತನ್ನೆ ತಾನೇ ಪ್ರೀತ, ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರಿಯ ಭಾವಗೀತ ಎಂಬ ದ ರಾ ಬೇಂದ್ರೆಯವರ ಸಾರ್ಥಕ ಜೀವನ ಕವಿತೆಯನ್ನೇ ಪ್ರತಿಬಿಂಬಿಸಿದಂತಿತ್ತು. ಮಾತಾ ಬಿ ಮಂಜಮ್ಮ ಜೋಗತಿಯವರು ನಮಗೆ ಸರಳೀಕರಿಸಿಕೊಟ್ಟಂತಹ ಮಾನವ ಜನ್ಮದ ಮಹತ್ವ, ವಿದ್ಯಾಭ್ಯಾಸ ಹಾಗೂ ಜೀವನ ರೀತಿ ಪ್ರೀತಿಗಳು. ಮತ್ತೊಮ್ಮೆ ಮಾತಾ ಬಿ ಮಂಜಮ್ಮ ಜೋಗತಿಯವರಿಗೆ ನಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದ. ಇಂದಿನ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಸನ್ಮಾನ, ಗೌರವ ಸಮರ್ಪಣೆ ಮಾಡಲಾಗಿದೆ. ಗೌರವ ಸನ್ಮಾನಕ್ಕೆ ಭಾಜನರಾದವರ ಪರವಾಗಿ ಡಾಕ್ಟರ್ ಪದ್ಮಜಾ ಮೇಡಮ್ ಅವರು ತಮ್ಮ ಅನಿಸಿಕೆಗಳನ್ನು ಸಭಿಕರೊಂದಿಗೆ ಹಂಚಿಕೊಳ್ಳಬೇಕಾಗಿ ವಿನಂತಿ. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ನಮಸ್ಕಾರ. ಮಾತಾ ಮಂಜಮ್ಮ ಜೋಗತಿ ಮಾತನಾಡಿದ್ಮೇಲೆ ಐ ಆಮ್ ಸೋ ಎಮೋಷನಲ್, ಐ ಆಮ್ ನಾಟ್ ಏಬಲ್ ಟು ಸ್ಪೀಕ್. ಆನ್ ಬಿಹಾಫ್ ಆಫ್ my colleagues who have been blessed by awards, recognition from Seshadrapuram Institute of Management and Seshadrapuram Composite PU College,
ಆ್ಯಂಡ್ ಶೇಷಾದ್ರಿಪುರಂ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾನು ಶೇಷಾದ್ರಿಪುರಂ ಪದವಿ ಕಾಲೇಜಲ್ಲಿ ಓದಿದ್ರಿಂದ ಆ ಒಂದು ಸಂಸ್ಥೆಯಿಂದ ಎಷ್ಟು ಬೇರುಗಳು ಹರಡಿ ಎಷ್ಟೊಂದು ಸಂಸ್ಥೆಗಳಾಗಿದೆ ಅಂತ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ ಶೇಷಾದ್ರಿಪುರಂ ಸಂಸ್ಥೆ ಬಗ್ಗೆ. ಆ್ಯಂಡ್ ಐ ಫೀಲ್ ವೆರಿ happy to say that I'm very proud and privileged to say that, you know, I'm the alumni of ಶೇಷಾದ್ರಿಪುರಂ. ಅವತ್ತಿನ ದಿವಸ ನಾನು BCom ಮಾಡಲಿಲ್ಲ, ಮತ್ತೆ ಮುಂದಕ್ಕೆ MCom ಮಾಡಲಿಲ್ಲ. ಮತ್ತೆ ಸೋಮ್ಯಾಜುಲು ಅನ್ನೋ ಒಂದು ಉನ್ನತ ಪ್ರಿನ್ಸಿಪಾಲ್ರ ಪರಿಚಯ ಆಗಿ ಅವರೊಂದು ಸಂಸ್ಥೆ MLA ಕಾಲೇಜ್ ಅವರು, ಸರ್ ನಮಗೊಬ್ರು ಲೆಕ್ಚರರ್ ಬೇಕು, ನಿಮ್ಮ ಯಾರಾದರೂ ಒಳ್ಳೆ ಕ್ಯಾಂಡಿಡೇಟ್ನ ರೆಕಮೆಂಡ್ ಮಾಡಿ ಅಂದರೆ ಸೋಮ್ಯಾಜುಲು ಸರ್ ನನ್ನ ಹೆಸರನ್ನ ರೆಕಮೆಂಡ್ ಮಾಡಿ, ಹಾಗಾಗಿ MLA ಕಾಲೇಜಿಗೆ ಸೇರಿಕೊಂಡು ಅಲ್ಲಿನೇ ಹಾಗೆ ಪ್ರಿನ್ಸಿಪಲ್ ಆಗಿ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ದೇರ್ ಫೋರ್ ದರ್ ಲಾಟ್ ಆಫ್ ಕಾಂಟ್ರಿಬ್ಯೂಷನ್ ಫ್ರಮ್ ಶೇಷಾದ್ರಿಪುರಂ ಇನ್ಸ್ಟಿಟ್ಯೂಷನ್. ಅಲ್ಲಿ ಬಾಲಸುಬ್ರಹ್ಮಣ್ಯ ಸರ್ ಅಂತ ಹೇಳಿ ಮತ್ತು ರಾಧಾಕೃಷ್ಣ ಸರ್ ಅಂತ ಹೇಳಿ ನಮ್ಮ ಲಿಟ್ರೇಚರ್ ಟೀಚರ್ಸ್ ಇದ್ದರು. ಸೊ ಏನಾದರೂ ಒಂದೆರಡು ಬುಕ್ ಪಬ್ಲಿಷ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಈ ಟೀಚರ್ಸ್ದು ಕಾಂಟ್ರಿಬ್ಯೂಷನ್ ಇದೆ. ಸೊ ಐ ವುಡ್ ಲೈಕ್ ಟು remember them, and whatever I am today, I would like to put everything below the feet of my teachers and all the elders who have blessed us. ಮಂಜಮ್ಮ ಜುಗತಿ ಅವರು ಹೇಳ್ತಿದ್ರು, ಪುರುಷ ಮತ್ತು ಸ್ತ್ರೀ ಒಂದೇ ಕಾಯಿನ್ನ ಎರಡು ಫೇಸ್ ಇದ್ದ ಹಾಗೆ ಅಂತ ಹೇಳಿ. ಶಾರದಾ ಸಿದ್ಧಿಯವರಾಗಲಿ, ಪ್ರೇಮ ನಾಡಕಟ್ಟಿ ಅವರಾಗಲಿ ನನ್ನ ಜೊತೆಗೆ ಒಪ್ಕೊಳ್ತೀನಿ ಅಂತ ಅನ್ಕೊಳ್ತೀನಿ. ನಾವಿವತ್ತೇನೋ ಸಾಧನೆ ಮಾಡಿದ್ದೀವಿ ಅಂತ ಹೇಳಿದ್ರೆ ಮನೆಯಲ್ಲಿ ಒಂದು ಸಪೋರ್ಟ್ ಸಿಸ್ಟಮ್, ಹಾಗೆ ಒಂದು ಸೊಸೈಟಿನಲ್ಲಿ ಒಂದು ಒಳ್ಳೆ ಸಪೋರ್ಟ್ ಸಿಸ್ಟಮ್, ಮತ್ತು ಮನೆಯಲ್ಲಿ ಮನೆ ಯಜಮಾನರು ಅಥವಾ ಮನೆ ಕಂಪ್ಯಾನಿಯನ್ ಅಥವಾ ಹಸ್ಬೆಂಡ್, ಇನ್ಲಾಸ್, ಮಕ್ಕಳು ಎಲ್ಲ ಕೋಆಪರೇಟ್ ಮಾಡಿದ್ರೇ ನಾವೇನಾದರೂ ಸಾಧನೆ ಮಾಡ್ಲಿಕ್ಕಾಗಿದೆ. ಒಬ್ಬರೇ ಸಾಧನೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಎಲ್ಲೋ ಒಂದ್ ಕಡೆ ನಮ್ಗೆ ಒಳ್ಳೆ ಹೆಲ್ಪಿಂಗ್ ಹ್ಯಾಂಡ್ ಸಿಕ್ಕಿದೆ. ಅದಕ್ಕೋಸ್ಕರನೇ ನಾನು ಹೇಳಿದ್ದು, ನಿಮ್ಮ ಮುಂದೆ ನಮ್ ಸಾಧನೆ ಏನೇನೋ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಬಟ್ ನಾವೇನೋ ಒಂದು ಸಣ್ಣ ಸಾಧನೆನ ರೆಕಗ್ನೈಸ್ ಮಾಡಿರೋದಕ್ಕೆ ನಮ್ಮೆಲ್ಲರ ಪರವಾಗಿ ಶೇಷಾದ್ರಿಪುರಂ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ದ ಕಮಿಟಿ ಮೆಂಬರ್ಸ್, ದ ಸೆಕ್ರೆಟರಿ, ಪ್ರೆಸಿಡೆಂಟ್ ಎಲ್ಲರೂ ನಾನು ಥ್ಯಾಂಕ್ ಯು ಹೇಳ್ತೀನಿ. Thank you very much for the opportunity. ನಿಮ್ಮ ಪ್ರೀತಿಪೂರ್ವಕ ಮಾತುಗಳಿಗೆ ಧನ್ಯವಾದಗಳು ಮೇಡಮ್. ಉದಾತ್ತ ಚಿಂತನೆಯನ್ನು ತಮ್ಮದಾಗಿಸಿಕೊಂಡು ಉದಾರ ಮನಸ್ಕತೆಯಿಂದ ನಾಡಿನ ವಿಶೇಷ ಚಿಂತಕರು, ಶಿಕ್ಷಣ ತಜ್ಞರು ಆದ ಶೇಷಾದ್ರಿಪುರಂ ಶಿಕ್ಷಣ ದತ್ತಿಯ ಗೌರವ ಪ್ರಧಾನ ಕಾರ್ಯದರ್ಶಿಗಳಾದ ನಾಡೋಜ ಡಾಕ್ಟರ್ ಉಡೇ ಪಿ ಕೃಷ್ಣ ಸರ್ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಎಲ್ರಿಗೂ ನಮಸ್ಕಾರ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮಾತಾ ಮಂಜಮ್ಮ ಜೋಗತಿ ಅವರ ಮಾತುಗಳನ್ನು ಕೇಳಿದ ಮೇಲೆ ನಾವು ಮಾತಾಡಿದರೆ ನಮ್ಮ ಮಾತುಗಳಿಗೆ ಏನು ಮರ್ಯಾದೆ ಬರೋಲ್ಲ. ಯಾಕಂದರೆ ಅಷ್ಟು ಭಾವನಾತ್ಮಕವಾಗಿ, ಅಷ್ಟು ಹೃದಯ ಸ್ಪರ್ಶಿಯಾಗಿ ತಮ್ಮ ಜೀವನಾನುಭವವನ್ನು ಹಂಚ್ಕೊಂಡಿದ್ದಾರೆ. ನಾನು ಒಪ್ತೇನೆ, ಒಂದೇ ನಾಣ್ಯದ ಎರಡು ಮುಖಗಳು, ಸ್ತ್ರೀ ಪುರುಷ ಇಬ್ಬರ ಒಂದು ಸಂಯೋಜನೆ ಇದ್ದರೆ ಬದುಕು ಅರ್ಥಪೂರ್ಣ ಆಗ್ತದೆ ಅನ್ನುವಂಥದ್ದು. ಇವತ್ತು ಭಾಳ ನನಗೆ ಸಂತೋಷ ಆಗಿರೋದು, ನಮ್ಮ ಹಳೆಯ ವಿದ್ಯಾರ್ಥಿನಿ ಡಾಕ್ಟರ್ ಪದ್ಮಜಾ ಅವರನ್ನ ನಾವಿಲ್ಲಿ ಸನ್ಮಾನಿಸಿದ್ದೇವೆ. ಅವರೆಲ್ಲ ಹಿರಿಯ ಗುರುಗಳನ್ನೆಲ್ಲ ಅವರು ಸ್ಮರಿಸ್ಕೊಂಡಿದ್ದಾರೆ. ಶಾರದಾ ಸಿದ್ಧಿಯವರು ಕೂಡ ಬಂದಿದ್ದಾರೆ. ಅವರು, ನಾನು ಸಿದ್ಧಿ ಜನಾಂಗದವರ ಪರಿಚಯ ನನಗೆ ಚೆನ್ನಾಗಿದೆ, ಯಾಕಂದರೆ ಆ ಕಡೆ ಹೋದಾಗ ಅಲ್ಲೆಲ್ಲ ನಾನು ಭೇಟಿಯಾಗಿದ್ದೆ. ಅವರ ಕೆಲಸಗಳೆಲ್ಲ, ಕಾರ್ಯಗಳನ್ನ ನಾನು ನೋಡಿದ್ದೇನೆ. ಆಕೆ ಕೂಡ ಕ್ರೀಡಾ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ನಾನು ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆಗ ನಮ್ಮ ಪ್ರೇಮ ನಾಡ್ಪಟ್ಟಿಯವರು ಪೇಪರಲ್ಲಿ ಓದಿದ್ವಿ ನಾವು, ಅವರು ಪ್ರಥಮ ಕಂಡಕ್ಟರ್, ಮಹಿಳಾ ಕಂಡಕ್ಟರ್ ಅಂತ. ಆದರೆ ಇವತ್ತು ಎದುರಿಗೆ ಕೂತು ನೋಡಿ ಅವ್ರನ್ನ ಸನ್ಮಾನಿಸುವ ಡ್ರೈವರ್ ಅಂತೇಳಿ, ಹಾಗಾಗಿ ಭಾಳ ಸಂತೋಷ ಆಯಿತು. ನಿಮಗೂ ಅಭಿನಂದನೆಗಳು. ಕಂಡಕ್ಟರ್ಗಳು ಭಾಳ ಮುಂಚಿನಿಂದ ಇದ್ದಾರೆ, ಡ್ರೈವರ್ಗಳಾಗಿರೋದು ಕಷ್ಟ. ನೀವು ಒಳ್ಳೆ ಸಾಧನೆ ಮಾಡಿದ್ದೀರಿ. ಆಮೇಲೆ ಮಂಜಮ್ಮ ಜೋಗತಿಯವರ ಬದುಕು ನಮಗೆಲ್ಲ ಸ್ಫೂರ್ತಿ ಆಗಬೇಕು. ನೋಡಿ, ಒಂದು ದೊಡ್ಡ ಮಾತನ್ನು ಅವ್ರು ಹೇಳಿದರು, ನಾವು ಯಾವುದೇ ಕಾರಣಕ್ಕೂ ಕೂಡ ಹತಾಶೆಯರಾಗಬಾರ್ದು. ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಬೇಡಿ, ಹುಚ್ಚಪ್ಪಗಳಿರ ಅಂತೇನು ನಮ್ಮ ಹಿರಿಯರು ಹೇಳಿದರು. ಭಗವಂತ ಕೊಟ್ಟಿದ್ದು ಸ್ವೀಕಾರ ಮಾಡಬೇಕು. ನಾನೇನು ನೋಡೋಕೆ ಬ್ಯೂಟಿಫುಲ್ ಆಗಿಲ್ಲ, ನಾನು ಸ್ಲಿಮ್ ಆಗಿರ್ಬೇಕು ಅಂದ್ರೆ ಆಗಲ್ಲ. ನಾವು ಏನು ಹೆಂಗೆ ಇಟ್ಟಿದ್ದಾನೋ ದೇವ್ರ ಹಂಗೆ ಇರಬೇಕು. ನಾವು
ನಾನು ಹೆಣ್ಮಕ್ಳಿಗೆಲ್ಲ ಹೇಳ್ತಾ ಇರ್ತೀನಿ, ಬ್ಲಡ್ ಡೊನೇಷನ್ ಕೊಡಕ್ಕೆ ಹೋದಾಗೆಲ್ಲ ನೋಡ್ತೀನಿ, ಎಲ್ಲ 12.5 ಇರ್ತಲ್ಲ ಇದು ಅದು ಹೆಮೋಗ್ಲೋಬಿನ್, ಅದಕ್ಕಿಂತ ಕಡಿಮೆ ಇರುತ್ತೆ. ಯಾಕೆಂದ್ರೆ ಸಣ್ಣಗಿರ್ಬೇಕಂತೆ. ಯಾರನ್ನು ಪ್ಲೀಸ್ ಮಾಡ್ತಾರೋ ಗೊತ್ತಿಲ್ಲ. ದೇವರು ಒಬ್ಬರನ್ನು ಇನ್ನೊಬ್ಬರಂತೆ ಮಾಡಿಲ್ಲ, ಎಲ್ಲರನ್ನೂ ಭಿನ್ನವಾಗಿ ಮಾಡಿದ್ದಾನೆ. ಸಣ್ಣಗಿದ್ರೆ ಯಾವ ಪ್ರಶಸ್ತಿ ಬರುತ್ತೋ ಗೊತ್ತಿಲ್ಲ. 5 ನೋಡಂತೂ ಮಂಜಮ್ಮ ಜೋಗ್ತಿ ಅವ್ರಿಗೆ ಏನು ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಿಲ್ಲ. ಅದರಿಂದ ನಾನಾದ್ರೂ ಕೂಡ ಹೇಳೋದಿಷ್ಟೇನೆ, ದೇವರು ನಮ್ಮನ್ನು ಹೇಗಿಟ್ಟಿದಾನೋ ಹಾಗಿದ್ದು ಬಿಡೋಣ. ನಾವು ಹೇಗಿದ್ದೀವೋ ಹಾಗಿದ್ದು ಬಿಡೋದೇನೆ ನಮ್ಮ ಜೀವನಕ್ಕೊಂದು ಸಾಫಲ್ಯ ಅನ್ನುವಂಥ ರೀತಿಯಲ್ಲಿ ನಾವು ಬದುಕಬೇಕು. ಆಮೇಲೆ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ನನ್ನ ಜೀವನದಲ್ಲಿ ನಾನೇನಾದ್ರೂ ಸ್ವಲ್ಪ ಮಟ್ಟಿಗೆ ಸಾಧನೆ ಮಾಡಿದರೆ ಅದರ ಹಿಂದೆ ನನ್ನ ಶ್ರೀಮತಿನೂ ಇದ್ದಾರೆ, ನಮ್ಮ ತಾಯಿ ಇದ್ದಾರೆ, ನಮ್ಮ ಅಕ್ಕ ಇದ್ದಾರೆ, ನಮ್ಮ ತಂಗಿ ಇದ್ದಾರೆ, ಎಲ್ಲರೂ ಇದ್ದಾರೆ. ನಮ್ಮ ಚಿಕ್ಕಮ್ಮ ಇದ್ದಾರೆ, ನಮ್ಮ ದೊಡ್ಡಮ್ಮ ಇದ್ದಾರೆ, ನಮ್ಮ ಅತ್ತೆ ಇದ್ದಾರೆ, ಎಲ್ಲ ಸಂಬಂಧ, ಎಲ್ಲ ಮಾತೆಯರು, ಆಮೇಲೆ ನಮ್ಮ ಶಿಕ್ಷಕರು, ಶಿಕ್ಷಕಿಯರು ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಅದು ಯಾಕೆ ಹೇಳಬೇಕು ಅಂತಂದ್ರೆ, ಅನೇಕ ವೇಳೆ ನಾವು ಕೃತಜ್ಞತೆಗಳನ್ನ ಸಾರ್ವಜನಿಕವಾಗಿ ನಾವು ವ್ಯಕ್ತಪಡಿಸ್ತಿದ್ರು ಗಂಡಸರು ಮನಸ್ಸಿನ ಮೂಲೆಯಲ್ಲಿ ಇಟ್ಕೊಂಡಿರ್ತೀವಿ. ಅದು ನೀವು ಇಟ್ಕೊಂಡಿರ್ತೀವಿ. ಅದರಿಂದ ಏನಪ್ಪ ಮೈಕ್ ಮುಂದೆ ಬಂದು ಹೇಳಿಲ್ಲ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ನಮಗೂ ಕೃತಜ್ಞತೆ ಅನ್ನೋದು ಇದೆ, ನಮಗೂ ಮನುಷ್ಯತ್ವ ಇದೆ. ಅದರಿಂದ ನೀವು ಸ್ವಲ್ಪ ನಮ್ಮನ್ನು ಕೂಡ ಸಹಿಸಿಕೊಂಡು ಹೋಗಿ ಕೇಳಿಕೊಳ್ತಾ, ಇವತ್ತು ಎಲ್ಲ ಸಾಧಕರಿಗೂ ಕೂಡ ಹಾರ್ದಿಕವಾಗಿ ಅಭಿನಂದಿಸಿ, ಬಹಳ ಹೃದಯ ಸ್ಪರ್ಶಿ ಕಾರ್ಯಕ್ರಮ ಇವತ್ತು. ಮಂಜಮ್ಮ ಜೋಗ್ತಿ ಅವರು ಬಂದಿದ್ದೇ ನಮಗೊಂದು ದೊಡ್ಡ ಸುಯೋಗ. ಸಂಸ್ಥೆಗೆ ಒಂದು ದೊಡ್ಡ ಇಷ್ಟು ಜನರ ಮನಸ್ಸನ್ನ ಕಟ್ಟಿದ್ದಾರೆ. ಈಗ ನಮ್ಮಿಂದ ಬೇರೆಯವರೆಲ್ಲ ನಾವು ಏಜೆಂಟ್ಸ್ ಆಗ್ಬೇಕು, ನಾವು ಅಂಬಾಸಡರ್ಸ್ ಆಗ್ಬೇಕು ಈ ಒಂದು ಚಿಂತನೆಗೆ. ಯಾಕಂದ್ರೆ ಸಮಾಜದಲ್ಲಿ ಎಂತೆಂಥ ತೊಂದರೆಗಳಿವೆ. ನಾನು ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದವನು, ನಾನೆಲ್ಲ ಓರೆಕೊರೆಗಳನ್ನು ನೋಡಿದಂಥವನು. ಅದರಿಂದ ಇಂಥವರಿಂದ ನೇರವಾಗಿ ಆ ಭಾವನೆಗಳನ್ನು ನಾವು ತಿಳ್ಕೊಂಡ್ರೆ ನಾವು ಮುಂಚೆ ಅವ್ರನ್ನ ನೋಡುವಾಗಾದ್ರೂ ಗೌರವದಿಂದ ನೋಡೋದನ್ನ ನಾವು ಮೊದಲು ಕಲಿತೀವಿ. ಅಷ್ಟಾದರೂ ಆಗಲಿ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಮತ್ತೊಮ್ಮೆ ಮಹಿಳಾ ದಿನಾಚರಣೆ ಶುಭಾಶಯಗಳು ಎಲ್ಲರೂ ತಿಳಿಸಿ ನನ್ನ ಮಾತು. ನಿಮ್ಮ ಉತ್ಸಾಹಭರಿತ ಮಾತುಗಳಿಗೆ ಧನ್ಯವಾದಗಳು ಸರ್. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವ ಶೇಷಾದ್ರಿಪುರಂ ಶಿಕ್ಷಣ ದತ್ತಿಯ ಅಧ್ಯಕ್ಷರಾದ ಶ್ರೀ NR ಪಂಡಿತಾರಾಧ್ಯ ಸರ್ ಅವರು ಅಧ್ಯಕ್ಷೀಯ ನುಡಿಗಳಿಂದ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಬೇಕೆಂದು ವಿನಂತಿ. ನಮಸ್ಕಾರ ಎಲ್ಲರಿಗೂ. ಸಾರ್ಥಕವಾಯಿತು. ಯಾಕೆಂದ್ರೆ ಶಿಷ್ಯರು ಉದ್ಧಾರ ಆಗ್ಬೇಕಾದ್ರೆ ಗುರುಗಳು ಸರಿಯಾಗಿರ್ಬೇಕು. ನನಗೆ ನಮ್ಮ ಕಾರ್ಯದರ್ಶಿ ಅವರು ಇವತ್ತು ಅಧ್ಯಕ್ಷರಾಗಿದ್ರಲ್ಲ ಗಾಂಧಿ ಸ್ಮಾರಕ ಇದರಲ್ಲಿ, ಹಿಂದಿದ್ದಂಥ ಅಧ್ಯಕ್ಷರು ಇದನ್ನು ಹೇಳ್ಕೊಟ್ರು ನಮಗೆಲ್ಲ. ಏನು ಅಂದರೆ ನಮ್ಮ ಸಂಸ್ಕಾರ, ನಮಸ್ಕಾರ ಅಂದ್ಬಿಡ್ಬೇಡಿ, ಫಸ್ಟ್ ನಮಸ್ಕಾರ. ಇದು 24/7. ಈ 24/7 ತಿಳ್ಕೊಳಕ್ಕೆ ನನಗೊಂದು ವಾರ ಆಯ್ತು. ನನಗೆ ಯಾಕೆ ಆಗ್ತಾರೆ ಅಂದರೆ 7 ದಿವಸನೂ 24 ಗಂಟೆ ಇದಕ್ಕೆ ಬೆಲೆ ಇದೆ. ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ನೈಟ್ ಯಾವುದಿಲ್ಲ. ಎಷ್ಟೇ ಮೇಷ್ಟ್ರೆ ಗೊತ್ತಿದೆಯೋ ಗೊತ್ತಿಲ್ಲ ಇದು. ಯಾಕಂದ್ರೆ ಹಲೋ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ಆದರೆ ಕೆಲವು ಗುರುಗಳು ಕಲ್ತ್ಕೊಂಡಿದ್ದಾರೆ, ಸಭೆ ಪ್ರಾರಂಭ ಆದಾಗ ನಮಸ್ಕಾರ ಹೇಳಿ ಆಮೇಲೆ ಗುಡ್ ಮಾರ್ನಿಂಗ್ ಹೇಳ್ತಾರೆ, ಗುಡ್ ನೂನ್ ಹೇಳ್ತಾರೆ. ಇನ್ನು 5 ನಿಮಿಷ ಇದೆ 12 ಗಂಟೆ ನಾವು ಗುಡ್ ನೂನ್ ಹೇಳೋದು, ಗುಡ್ ಮಾರ್ನಿಂಗ್ ಹೇಳೋದು ಬೇಡ. ಎಲ್ಲಿ ಪ್ರಪಂಚದಲ್ಲಿ ಯಾವ ವಿಚಾರ ಚೆನ್ನಾಗಿದೆಯೋ ಅದನ್ನು ನಾವು ಅಳವಡಿಸ್ಕೋಬೇಕು. ಇದು ನಮ್ಮ ಚೆನ್ನಾಗಿದೆ. ಈ ದಿನ ನಮ್ಮ ಮುಖ್ಯ ಅತಿಥಿಗಳು ಮಾತಾ ಮಂಜಮ್ಮ ಜೋಗತಿಯವರು ನಿಜವಾಗ್ಲೂ ಅವರ ಅನುಭವ ಪ್ರತಿಯೊಬ್ಬರು ನೀವು ನೋಡ್ಕೊಂಡು ಹೋಗ್ಬೇಕು. ಯಾಕೆಂದರೆ ದೇವರು ನಿಜವಾಗ್ಲೂ ನಾವು ಕೆಲವು ಸಲ ಭಾಳ ಒಳ್ಳೆಯದು ಅಂತೇವೆ, ಕೆಲವು ಸಲ ಭಾಳ ಕೆಟ್ಟವನು ಅಂತೇವೆ. ಯಾರಿಗೆ ಆಗಲಿ ಲೈಫ್ ಪೂರ್ತಿ ಒಳ್ಳೆ ಟೈಮ್ ಕೊಡೋದಿಲ್ಲ ದೇವರು. ಬದಲಾಯಿಸಿ ಕೊಡ್ತಾರೆ. ಯಾಕೆ ಮನುಷ್ಯರಾಗಿ ಉಳಿರಿ ಅಂತ. ಒಂದೇ ಸಲ ಗ್ರೇಟ್ ಕೊಟ್ಬಿಟ್ರೆ ಮೊದಲಿಂದ ಎಂಡೋದು ದೇವ್ರನ್ನೇ ಮರ್ತ್ಬಿಡ್ತೀವಿ, ನಾವು ಎಲ್ಲರನ್ನೂ ಮರ್ತ್ಬಿಡ್ತೀವಿ. ಅದರಿಂದ ನಮ್ಮ ಮಾತಾ ಅವ್ರು ಹೇಳಿದಾಗೆ ನೀವು ಕಷ್ಟ ಬಂದಾಗ ಧೈರ್ಯ ತಗೊಂಡು ಸಾಧಿಸ್ಬೇಕು. ಏನಾದರೂ ಸಾಧಿಸ್ತಾ ಇದ್ರೆ ಏನೂ ಮಾಡೋಕ್ಕಾಗಲ್ಲ. ಆಗುತ್ತೆ, ಮನಸ್ಸು ಮಾಡಬೇಕು.
ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಲೇಡೀಸ್ ಫಸ್ಟ್ ಅಂತ ಈಗ ಗಾದೆ ಆಗ್ತಿದೆ. ಇವತ್ತು ಲೇಡೀಸ್ ಡೇ ನೋಡಿ, ನೀವೆಷ್ಟು ಸೆಲ್ಫಿಶ್ ಅಂತಾರಲ್ಲ ಹಾಗೆ ಎಲ್ಲ ನೀವು ಮುಂದ್ಗಡೆ ಸೀಟ್ ಆಕ್ಯುಪೈ ಮಾಡ್ಕೊಂಡಿದ್ದೀರಾ. ವ್ಯಕ್ತಿಗಳು ನಮ್ಮ ಮುಂದೆ ಬಿಟ್ಟು ಈ ನಿಂತ ಹೋಗ್ಬೇಕಾಗಿದೆ. ಯಾಕೆಂದ್ರೆ ಇವತ್ತು ನಿಮ್ಮ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಸ್ವಾಗತಿಸಿದ್ದೀರಾ. ಅವ್ರು ಎಲ್ಲಿರ್ಬೇಕು ಜಾಗ? ಹಾಗೆ ಗಾದೆ ಆಯ್ತಲ್ಲ ಲೇಡೀಸ್ ಫಸ್ಟ್ ಅಂತ. ಹಾಗೆ ಏನಾಗಿದೆ ಅಂದರೆ ಹೋಮ್ ಮಿನಿಸ್ಟ್ರು ಬಹಳ ಪವರ್ಫುಲ್ಲು ಚೀಫ್ ಮಿನಿಸ್ಟರ್ಗಿಂತ ನಿಜವಾರು. ಆದರೆ ಒಂದು ವಿಚಾರ ನಮ್ಮ ಮಾತಾ ಅವ್ರು ಹೇಳ್ದಾಗೆ, ಇವತ್ತಿನ ದಿವಸ ನಮ್ಮ ದೇಶ ಉದ್ಧಾರ ಆಗಿರೋದು, ನಮ್ಮ ಜನ ಉದ್ಧಾರ ಆಗಿರೋದು, ನಮ್ಮ ಇಂಡಿಯಾ ದೇಶ ಹೆಸರು ಪಡ್ತಿರೋದು ಎಲ್ಲ ಮಹಿಳೆಯರಿಂದ. ಕೊಟ್ಟಂಥ ಜನ್ಮ ಮಕ್ಕಳಿಗೆ ಒಂದು ಫೌಂಡೇಶನ್ ಹಾಕೋದು. ಅದಕ್ಕೋಸ್ಕರ ನಮ್ಮ ಸಂಸ್ಕೃತಿಯಲ್ಲಿ ಏನು ಹೇಳ್ತಾ ಇದ್ದಾರೆ, 3 ಗಾಡು ನಿಮಗೆಲ್ಲ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ಫಸ್ಟ್ 3 ಗಾಡ್ ಈಸ್ ಮೋರ್ ಇಂಪಾರ್ಟೆಂಟ್. ಯಾರಪ್ಪ ಅಂದರೆ ಮದರ್ ಇಸ್ ದಿ ಫಸ್ಟ್ ಗಾಡ್, ಸೆಕೆಂಡ್ ಇಸ್ ದಿ ಫಾದರ್, ಥರ್ಡ್ ಇಸ್ ನೀವೆಲ್ಲ ಗುರುಗಳು. ಇವು 3 ಜನ ಆ ಮಗುಗೆ ಚೆನ್ನಾಗಿ ಫೌಂಡೇಶನ್ ಹಾಕಿದ್ರೆ ಅವ್ರು ಹೇಳಿದಂಗೆ ಅವ್ರ ಜೀವನ ಅವ್ರು ನಡೆಸ್ಕೊಂಡು ಹೋಗ್ತಾರೆ ಮತ್ತು ಗೌರವ ಕೊಡೋದು ಪ್ರತಿಯೊಂದು ಕೊಡ್ತಾರೆ. ಅದರಿಂದ ಈ ಹೆಣ್ಣುಮಕ್ಕಳ ಕಾರ್ಯಕ್ರಮ ನಮಗೆ ಇದರಲ್ಲಿ ಭಾಳ ಇಂಪಾರ್ಟೆಂಟ್. ಅವರು ಭಾಳ ತಿಳ್ಕೊಳ್ಳೋದು ಬೇಕಾಗಿದೆ. ಯೂಶಲ್ ಆಗಿ ಅವ್ರಿಗೆ ಈಗೋಯಿಸಮ್ ಇರಲ್ಲ, ಬಂದರೆ ತಡೆಯೋಕ್ಕಾಗಲ್ಲ. ಅದು ಫೇಸ್ ಮಾಡೋಕ್ಕೆ ನಮ್ಮ ಕೈಯಲ್ಲೂ ಆಗಲ್ಲ. ಅದೇನಿದ್ರು ನಿಮ್ಮ ಹತ್ರ ಸ್ನೇಹಿತರೆ ಅವ್ರಿಗೆ ಇದು ಸರಿ ಇಲ್ಲ, ಇದು ಸುಮ್ಮನೆ ಇರು ಅಂತ ಹೇಳಿದ್ರೆ ಅವ್ರಿಗೆ ಬಂದು ಬರೋದು. ಆಮೇಲೆ ಇವತ್ತಿನ ದಿವಸ ನಮ್ಮ ಸಾಧಕರಿಗೆ ಇಲ್ಲೆಲ್ಲ ಕೊಟ್ಟಿದ್ದಾರೆ, ಸನ್ಮಾನ ಮಾಡಿದ್ದಾರೆ. ನಿಜವಾರು ಇಬ್ಬರು ಮಂಜುನಾಥ್ ಇದ್ದಾರೆ, ಇನ್ನೊಬ್ರಲ್ಲಿದ್ದಾರೆ ಕೈಯಲ್ಲಿ. 3 ಜನ ಮಂಜುನಾಥ್ ನಮ್ಮ ಇದರಲ್ಲಿ ನಮ್ಗೊಂದೊಂದ್ಸಲ ಏನಪ್ಪ ಕೋಲ್ಡ್ ಆಗ್ಬಿಡ್ತಾ ಅಂದರೆ ಅವ್ರು ಹಾಟು ಇದ್ದಾರೆ, ಕೋಲ್ಡು ಇದ್ದಾರೆ, 2 ಇದ್ದಾರೆ. ಈಗ ಅವರು ಮೇಡಮ್ ಅವರು ನಮ್ಮಲ್ಲೇ ಓದಿ ತಿರ್ಗಲ್ಲಿ ಪ್ರಿನ್ಸಿಪಾಲ್ ಕೆಲಸ ಮಾಡ್ತಾರೆ. ಅದನ್ನು ಹೇಳಿದ್ರು ಏಕಲವ್ಯ. ಏಕಲವ್ಯ ಅಂದರೆ ಏನು ಕೆಲವ್ರು ಗೊತ್ತಿದ್ದೀರೇನೋ. ಯಾಕೆಂದರೆ ಹಿಂದೆ ನಮಗೆಲ್ಲ ಅದೆಲ್ಲ ಪಾಠ ಇತ್ತು, ಈಗಿನ ಕಾಲದಲ್ಲಿ ಇಲ್ಲವೇ ಇಲ್ಲ. ಏಕಲವ್ಯ ಗುರು ಇಲ್ಲದೆ ಪಾಠ ಕಲ್ತವನು. ಗುರು ಇಲ್ಲದೆ ತಾನೇ ಸ್ವಂತದಲ್ಲಿ ಕಲಿತು ಅರ್ಜುನನ್ ಸೋಲಿಸ್ತವನು. ಅದಕ್ಕೆ ಅರ್ಜುನನ ಮುಂದೆ ಯಾರು ಬರೀಬಾರ್ದು ಅಂತ ಆ ಏಕಲವ್ಯನಿಗೆ ಹೆಬ್ಬಟ್ಟು ಕಟ್ ಮಾಡ್ಕೊಡು ಅಂತ ಹೇಳಿದ್ರು. ಯಾಕೆಂದರೆ ಬಿಲ್ ಹೊಡಿದೆ ಎಷ್ಟು ಸ್ವಾರ್ಥಗಳಿದ್ದಾರೆ ಲೆಕ್ಕ ಕೊಡಿ. ಆದರೆ ಪಾಪ ಆ ಏಕಲವ್ಯನ ಹೆಸರು ಇವತ್ತಿಗೂ ಜೀವಂತವಾಗಿದೆ ಅಂದರೆ ಅವನ ನಿಜವಾದ ಸಾಧನೆ. ಎಲ್ಲ ಸಾಧನೆ ನೆನ್ಕೊಳ್ಳಿ. ಇವತ್ತು ಅಷ್ಟೇ ನನ್ನ ಮಕ್ಕಳಿಗೆ, ನನಗೆ ಗೊತ್ತಿರೋರಿಗೆ, ನನ್ನನ್ನು ಯಾರು ಪಾಠ ಮಾಡಿ ಬಂದು ಬಳಸ ಮಾಸ್ಟ್ರನ್ನ ತೋರಿಸ್ತೀನಿ. ನೋಡಲ್ಲ, ಇವರೇ ಕಣೋ ನಮ್ಮ ಮೇಷ್ಟ್ರು, ಚೆನ್ನಾಗಿ ಹೊಡೆದವರು ನನಗೆ. ನಿಜವರು ನಮ್ಮ ಕಾಲದಲ್ಲಿ ಚೆನ್ನಾಗಿ ಹೊಡಿತಾ ಇದ್ರು ಮೇಷ್ಟ್ರು, ಚೆನ್ನಾಗಿ ಮುದ್ದು ಮಾಡ್ತಿದ್ರು ಪಾಠ ಮೇಷ್ಟ್ರು. ನಿಜವರು ಅವನ್ನೆಲ್ಲ ಮರೆಯೋಕ್ಕಾಗಲ್ಲ. ಇನ್ನೊಂದಾಗಿ ಏನಪ್ಪ ಅಂದರೆ, ನಾನು ಸಹ ಒಂದು ಸಾಧನೆ ಮಾಡಬೇಕಾಗಿ ಬಂತು. ಇವತ್ತಿನ ದಿವಸ ಶ್ರೀಮತಿ ಪ್ರೇಮ ನಾರಾಯಣಿ ಅವರು ಇಲ್ಲಿದ್ದಾರೆ. ಯಾಕೆಂದರೆ ಬೆಂಗಳೂರು ಬಾಡಿ ಬಿಲ್ಡರ್ಸ್ ಅಂದರೆ ನಾನು ಬಾಡಿ ಮಾಡೋದಲ್ಲ, ಬಸ್ ಬಾಡಿ ಮಾಡೋದು. ಬಸ್ ಬಾಡಿ ಮಾಡಿದ್ದೀನಿ. ಏನು ಮೇಡಮ್, ನೀವೇನಾದ್ರು ನಮ್ಮನ್ನಾದ್ರು ಮ್ಯಾನುಫ್ಯಾಕ್ಚರ್ ಬಸ್ ಓಡಿಸಿದ್ದೀರಾ? ಯಾಕೆಂದರೆ ಸಾವಿರಾರು ಬಸ್ ಮಾಡಿದ್ದೀನಿ. BMTCಗೂ, BPSಗೂ ಮತ್ತು ಬೇಕಾದಷ್ಟು ಲ್ಯಾಬ್ರೇಟ್ರಿ, ಹಾಸ್ಪಿಟ್ಲು ಇವೆಲ್ಲ ಮಾಡಿದ್ರು. ಯಾಕೆಂದರೆ ನಾನು ಜೀವನಕ್ಕೆ ಬಂದಾಗ ಕೆಲಸ ಪ್ರಧಾನ ಕೊಟ್ಟಿದ್ದೆ. ಸೆಕ್ರೆಟ್ರಿ ಅಂತವ್ರು ಯಾರೋ ಒಂದು ಫ್ರೆಂಡಾಗಿ
ನಮ್ಮ ಬ್ಯಾಟ್ರಿ ಚಾರ್ಜ್ ಮಾಡಿದ್ರು. ಸ್ವಾಮಿ ಅಂತವರು ಕೇಳಿದ್ರು, ಏನಲ್ಲೋ ಏನೂ ಮಾಡೇ ಇಲ್ವೇಲೋ ಅಂತ. ಆಗ ನಾವು ಡಿಪ್ಲೊಮಾ ಹೋಗಿ ನಮ್ಮ ತಂದೆ ಒಂದು ಸಣ್ಣ ಕಾರ್ಖಾನೆ ಮಾಡಿದ್ರು. ಅದರಲ್ಲೇ ಬಸ್ ಬಾಡಿ ಬಿಲ್ಡಿಂಗ್, ಕರ್ನಾಟಕದಲ್ಲಿ ಯಾರೂ ಬಾಡಿ ಬಿಲ್ಡಿಂಗ್ ಕಟ್ತಾ ಇರಲಿಲ್ಲ ಅವಾಗ. ಎಲ್ಲ ಬಾಂಬೆ, ಡೆಲ್ಲಿ ಆ ಕಡೆ ಹೋಗ್ತಿದ್ರು. ನಾವು ಶುರು ಮಾಡಿದ್ಮೇಲೆ ಕರ್ನಾಟಕ ಅಸೋಸಿಯೇಷನ್ ಸ್ಪಾನ್ಸರ್ ಆಗಿ 20 ಜನ ಬಾಡಿ ಬಿಲ್ಡರ್ನ ಕ್ರಿಯೇಟ್ ಮಾಡಿದೆ. ಇಲ್ಲಿ ಕಂಪ್ಲೀಟ್ ಕರ್ನಾಟಕ ಬಸ್ ಬೋರ್ಡ್ಗಳೆಲ್ಲ ನಮ್ಮ ಕರ್ನಾಟಕದಲ್ಲಿ ಇವನ್ ಆಂಧ್ರ ಪ್ರದೇಶಕ್ಕೂ ಸಹ ನಾವು ಫೈರ್ಫೋರ್ಸ್ ವೆಹಿಕಲ್ಸ್ ಕಟ್ಕೊಂಡಿದ್ದೀವಿ. ಅಂದರೆ ನಾವು ಏನೂ ಗೊತ್ತಿರಲಿಲ್ಲ, ನಾವು ಎಂಟ್ರಿ ಆದ್ಮೇಲೆ ತಾನೇ ಗೊತ್ತಾಗೋದು. ಆದ್ದರಿಂದ ತಾವು ಎಲ್ಲರೂ ನಿಮ್ಮ ವಿದ್ಯಾರ್ಥಿಗಳನ್ನ, ನಿಮ್ಮ ಮಕ್ಕಳನ್ನ ಒಂದು ಯಾವುದೋ ಒಂದು ರೀತಿ ಅವ್ರನ್ನ ಪ್ರೋತ್ಸಾಹ ಮಾಡಿ ನಮ್ಮ ದೇಶದಲ್ಲಿ ಗುರುತಿಸುವಂಥ ಕಾರ್ಯಕ್ರಮಗಳನ್ನು ಮಾಡೋದನ್ನ ಪ್ರೋತ್ಸಾಹ. ಕೊನೆಯದಾಗಿ ಮಕ್ಕಳಿಗೆ ತಾಯಿಯಂದಿರು ಭಾಳ ಇಂಪಾರ್ಟೆಂಟ್. ಅವ್ರ ಮಾತನ್ನು ಭಾಳ ಕೇಳ್ತಾರೆ. ನಾನು ನಮ್ಮ ತಾಯಿ ಮಾತನ್ನೇ ಭಾಳ ಕೇಳ್ತೇನೆ, ನಮ್ಮ ಅಪ್ಪನ ಮಾತು ಕೇಳ್ತಾರೆ. ಹೋಗಿ ಅನ್ಕೊಂಡ್ಬಿಟ್ಟಿದ್ದೆ. ಆದರೆ ಸಾಯಂಕಾಲ ಅವ್ರು ಹೇಳಿದಾಗ ಪ್ರೀತಿಯಿಂದ ಹೇಳೋದು ಅಂತ. ಆದ್ದರಿಂದ ಆ ಕೆಲಸ ನಿಮಗೆಲ್ಲ ಇದೆ. ನೀವು ಸಹ ಈ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೆಲವ್ರನ್ನೇ ಎಲ್ಲ ಬೇಕಾದಷ್ಟು ಜನ ಇದ್ದಾರೆ ಹೆಣ್ಮಕ್ಳು ಕೆಲಸ ಮಾಡಿರೋರು. ಈಗ ಇವನು ಇದಕ್ಕೂ ಹೋಗಿದ್ದಾರೆ, ಚಂದ್ರಲೋಕಕ್ಕೂ ಹೋಗಿದ್ದಾರೆ ಹೆಣ್ಮಕ್ಳು. ಅದು ಯಾರು ಏನು ಕಮ್ಮಿ ಇಲ್ಲ. ನಮ್ಮ ಮಾತೆಯವರು ಹೇಳಿದಾಗೆ ಗಂಡ್ಮಕ್ಳು ಅವಕಾಶ ಕೊಡಬೇಕು, ಹೆಣ್ಮಕ್ಳಿಗೆ ಹೋಗೋಕ್ಕೆ ಅಂದಾಗ ಕಾಲ ಬದಲಾವಣೆ ಆಗಿದೆ. ಈಗ ನಾವು ಅವ್ರ ಹತ್ರ ಪರ್ಮಿಷನ್ ತಗೋಬೇಕಾಗಿದೆ. ಆದ್ರಿಂದ ಈಗ ಯಾವುದೂ ಭೇದ ಭಾವ ಇಲ್ಲ. ಗಂಡು ಎನ್ನುವುದಂದ್ರೆ ಸಾಧನೆ ಮಾಡೋರು ಬೇಕಾಗಿ ಮನೆಯಲ್ಲೂ ಕೆಲಸ ಮಾಡ್ಬೋದು, ಆಚೆನೂ ಕೆಲಸ ಮಾಡ್ಬೋದು. ಇವತ್ತಿನ ದಿವಸ ಹೋಮ್ನಲ್ಲೇ ಕೆಲಸ ಮಾಡುವಂಥ ಭಾಳ ಜನ ಹೆಣ್ಮಕ್ಳಿದ್ದಾರೆ. ಅವ್ರು ಹೇಳಿದಾಗೆ ನೀವುಗಳು ಗುರುತಿಸ್ಬೇಕು. ಯಾಕೆ ಮಾತಾಡೋ ಹೇಳಿದ್ರಲ್ಲ, ಯಾರೋ ತಂದೆ ತಾಯಿಗಳು ಆ ಮಕ್ಕಳನ್ನ ಇಷ್ಟಪಡ್ತಾರೆ. ನೀವು ಗುರುತಿಸಿ ನಿಮ್ಮನೆಯವ್ರು ಹೇಳಿ ನಿಮ್ಮನೆಯಲ್ಲೇ ಸೇರಿಸ್ಬೇಕು. ಈಗ ಮಾಡಿ, ಯಾಕೆಂದರೆ ನಿಮ್ಮ ಬೋಧನೆ, ನಿಮ್ಮ ಅನುಕೂಲ, ನಿಮ್ಮ ಕೋಆಪರೇಷನ್ ಇಸ್ ಮೋರ್ ಇಂಪಾರ್ಟೆಂಟ್. ಮನೆ ಇವತ್ತು ನಂಬಿಸಿಕೊಡಬೇಕಾದ್ರೆ ಮನೆಯಲ್ಲಿರೋ ಹೆಣ್ಮಕ್ಳು ಸಹಕಾರ ಗಂಡಸರಿಗಿನ್ನ. ಆದ್ದರಿಂದ ಇದನ್ನೆಲ್ಲ ಮಾಡಿ ಈ ದಿನ ಮಾತೆಯವರು ಬಂದಿದ್ದು ಭಾಳ ಒಳ್ಳೆಯ ಕೆಲಸ ಆಯಿತು. ನಿಜವಾಗ್ಲೂ ಭಾಳ ತಿಳ್ಕೊಂಡು ಮತ್ತು ಎಲ್ಲರೂ ತಿಳ್ಕೊಂಡಿದ್ದಾರೆ. ಏನು ಕಷ್ಟ ಇದೆ ನಮ್ಮ ಪ್ರಪಂಚದಲ್ಲಿ ಅದೆಲ್ಲ ಹೋಗಲಾಡಿಸೋದು ಗುರುಗಳ ಕಷ್ಟ. ಅಷ್ಟು ಕೆಲಸ. ನೀವೆಲ್ಲ ಗುರುಗಳ ಸ್ಥಾನ. 3ನೇ ದೇವರು, 4ನೇ ದೇವರು ಅವನು, ಮೇಲಿರೋನು. ನೀವು ಸರಿಯಾಗಿ ಮಾಡಿಕೊಟ್ಬಿಟ್ರೆ 4ನೇ ನಾವೇ ಕರೆಸ್ಕೋಬೋದು ಪಾಪ ಇಲ್ಲಿ ಅಂತ. ಆದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಸ್ಟಾಫು ಎಲ್ಲದಕ್ಕಿಂತ ನಮ್ಮ ವಿದ್ಯಾರ್ಥಿಗಳು ಹಿಂದೆ ಇದ್ದಾರಲ್ಲ, ಡ್ಯಾನ್ಸು, ಸಂಗೀತ ಎಲ್ಲ ಮಾಡಿ. ಇನ್ನೊಂದು ಏನಪ್ಪ ಅಂದರೆ ನಮ್ಮ ಹಬ್ಬದ ಸಂಪ್ರದಾಯ ಪ್ರಕಾರ ಈ ಕಾರಣ ಎಲ್ಲರೂ ಹೆಣ್ಮಕ್ಳು ಡ್ರೆಸ್ ಹಾಕ್ಕೊಂಡು ಚೆನ್ನಾಗಿ ಬಂದಿದ್ದಾರೆ. ಹಬ್ಬಕ್ಕೆ ಮದುವೆ ಮನೆಯಲ್ಲಿ ಡ್ರೆಸ್ ಹಾಕ್ಕೊಂಡು ಮಾಡಿದ್ದಾರೆ. ಮತ್ತು ದಿನ ಈ ಧಾನ್ಯ, ದೀಪ ಅದು ಎಲ್ಲ ಒಂದು ಬಂದಿದೆ. ಮತ್ತು ಕೆಲವರು ಇದನ್ನೆಲ್ಲ ತಿಳ್ಕೋಬೇಕು. ಹೆಣ್ಮಕ್ಳಿಗೆ ಮೂಗು ಚುಚ್ಚಬೇಕು, ಕಿವಿ ಚುಚ್ಚಬೇಕು, ಮದುವೆ ಆದವ್ರಿಗೆ ಕಾಲು ಉಂಗುರ ಹಾಕೋಬೇಕು, ಕರಿಮಣಿ ಸರಣಿ ಹಾಕೋಬೇಕು ಅಂತ ಹೇಳ್ತಾರೆ. ಯಾತಕ್ಕೆ? ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ಈ ಮೂಗು ಚುಚ್ಚೋದು, ಕಿವಿ ಚುಚ್ಚೋದ್ರಿಂದ ಹೆಣ್ಮಗುವಿಗೆ ನರಗಳ ಶಕ್ತಿ ಬರುತ್ತೆ. ಕಾಲು ಉಂಗುರನೂ ಅಷ್ಟೇ, ಆ ನರಗಳ ಶಕ್ತಿ ಬರುತ್ತೆ. ಈ ಕರಿಮಣಿ ಇದೆಯಲ್ಲ, ಅಂದರೆ ಭಾಳ ಮಾತು ಬೇಕಾಗಲ್ಲ. ಮಗುವಿಗೆ ಹಾಲು ಕುಡಿಸ್ಬೇಕಾದ್ರೆ, ತಾಯಿಯಲ್ಲಿ ಹಾಲು ಉತ್ಪಾದನೆ ಆಗಬೇಕಾದ್ರೆ ಕರಿಮಣಿ ಭಾಳ ಮುಖ್ಯ. ಯಾಕೆ ಅಂದರೆ ಆ ಸೂರ್ಯನ ಅದು ಅಟ್ರಾಕ್ಟ್ ಮಾಡುತ್ತೆ. ಕರಿಮಣಿ ಸೂರ್ಯ ನಮ್ಮ ದೇಹದಲ್ಲೇ ಅವಾಗ ಅವರಲ್ಲಿ ಹಾಲು ಚೆನ್ನಾಗಿ ಉತ್ಪತ್ತಿಯಾಗಿ ಮಗು ಕೊಡುತ್ತೆ ನಾವು. ಹೀಗೆ ನಮ್ಮ ಸಂಪ್ರದಾಯಗಳಲ್ಲಿ ಬರೀ ದೇವರ ಹೆಸರುಗಳಾದರೂ ನಮಗೆಲ್ಲ ಎಲ್ಲಾದ್ರಲ್ಲೂ ಅದು ಹೋಗ್ತಾ ಇದೆ. ಇವನ್ ತುಳಸಿ ಹೂವು,
ಬಿಲ್ಪತ್ರೆ ಮತ್ತು ಈ ಥರ ಪೂಜೆ ಮಾಡಿ ಅಂತ ಹೇಳ್ತಾರಲ್ಲ, ನಮಗೆ ನೀರು ತರಿಸಿದ್ರು ಅದು ನೀರೆಲ್ಲ ಹಾಕಿ ಬೆಳಗ್ಗೆ ನೀರು ಕುಡಿಬೇಕು. ಇಟ್ಸ್ ಅ ಮೆಡಿಕಲ್. ಹೀಗೆ ಪ್ರತಿಯೊಂದು ಸಂಸ್ಕಾರನ ದಯವಿಟ್ಟು ಹೆಣ್ಮಕ್ಳು ಯಾವುದೂ ಕುಡಿಯೋದಕ್ಕೆ ಹೆಣ್ಮಕ್ಳಿಗೂ ಫೋರ್ಸ್ ಮಾಡಿ ಹೆಣ್ಮಕ್ಳು ಫಾಲೋ ಮಾಡೋದನ್ನು ನೀವೇ ಮಾಡಬೇಕು. ಗಂಡು ಯಾಕಂದರೆ ನಾವು ಆಚೆ ಹೋಗ್ಬಿಟ್ಟಿರ್ತೀವಲ್ಲ, ತಲೆ ಕೆಟ್ಟದಿರುತ್ತೆ, ಅಸೋದ ಇರುತ್ತೆ. ನೀವು ಮನೇಲಿರೋರು ನಮಗೆ ಬೋಧನೆ ಮಾಡಿ ಈ ಪದ್ಧತಿಯನ್ನು ಬಿಡಬೇಡಿ ಅನ್ನೋದನ್ನು ನೀವು ಪ್ರಾಕ್ಟೀಸ್ ಮಾಡಿ, ನಮಗೂ ಪ್ರಾಕ್ಟೀಸ್ ಮಾಡಿ ಈ ಒಂದು ಕಾರ್ಯಕ್ರಮನ ಈ ಥರ ಸಂಪ್ರದಾಯ ಮಾಡಿಸೋದ್ರಿಂದ ನನಗೆ ಭಾಳ ಆನಂದವಾಗಿದೆ, ಎಲ್ಲರಿಗೂ ಆನಂದವಾಗಿದೆ. ಈ ಸಂಪ್ರದಾಯನ ಬಿಡಬೇಡಿ ಅಂತೇಳಿ ನಮಗೆ ಈ ದಿನ ನಿಮ್ಮ ಮಂಜುನಾಥ್ ಅವರು ಪ್ರಿನ್ಸಿಪಾಲ್ರು 3 ದಿವಸದಿಂದ ಫೋನು, ಸರ್ 9ವರೆಗೆ ಬರಬೇಕು. ಯಾಕ್ರಿ ಸರ್, ನನ್ನ ಜೊತೆಲೆ ಟಿಫನ್ ಮಾಡಬೇಕು ಅಂದರೆ ಅರ್ಥ ಎಷ್ಟು ಬರುವಂತ. ಯಾಕೆಂದರೆ ನನ್ನ ಆರೋಗ್ಯ ಸ್ವಲ್ಪ ಕೆಟ್ಟಿತ್ತು, ಕೆಲವು ಕಾರ್ಯಕ್ರಮಗಳಿಗೆ ಬರ್ತಾ ಇರಲಿಲ್ಲ. ಈ ದಿನ ಅವರ ಕೇಳಿದ ಮೇಲೆ ಬೆಳಿಗ್ಗೆ ಬಂದು ಜೋರು ಸರ್ ಎಷ್ಟು ನನ್ನ ಕಾರ್ಯಕ್ರಮ ಸೆಕ್ರೆಟರಿ ಅವ್ರಿಗೆ ಗೊತ್ತಿದ್ದಾರೆ ಪ್ರಾಬ್ಲಮ್, ಅವರೇ ನನ್ನ ಮೇಂಟೈನ್ ಮಾಡ್ತಿದ್ದಾರೆ. ಯಾವುದು ಕರಿಬೇಕು ಯಾವುದು ಕರಿಬಾರ್ದು ಅನ್ನೋದು ಅವ್ರು ತಿಳ್ಕೊಂಡಿದ್ದಾರೆ. ಅದಕ್ಕೆ ಕೇಳಿ ಕಲಿಸ್ತಾರೆ, ಅವರೇ ನೋಡ್ತೀನಿ. ಹೀಗಾಗಿ ನನಗೀಗ 82 ವರ್ಷ ವಯಸ್ಸಾಗಿದೆ. ಆದರೆ ಇದು ನನ್ನ ನರೋದೊಂದು ಪ್ರಾಬ್ಲಮ್ ಆಗೋಗಿದೆ. ಅದೊಂದು ಇಲ್ಲದಿದ್ರೆ ಇಷ್ಟು ದಿನ ಹೆಂಗ್ಮಾನೆ ಆಗಿರ್ತಿದ್ದೆ. ನಿಜವಾಗ್ಲೂ ಇಲ್ಲಿ ಬಂದರೆ ಹುಡುಗರು ಇರುತ್ತೆ, ನಿಮ್ಮ ಜೊತೆಲ್ಲ ಬಂದರೆ ಐ ಗೋ ಬ್ಯಾಕ್ ಟು ಅವರ್ ಓಲ್ಡ್ ಏಜ್. ನಮ್ಮ ಕಾಲೇಜು ಹುಡುಗರು ವಯಸ್ಸಿಗೆ ಹೊರಟೋಗ್ಬಿಟ್ಟಿರ್ತಾರೆ. ಆದ್ದರಿಂದ ಈ ಥರ ಕಾರ್ಯಕ್ರಮಗಳಿಗೆ ದೇವರು ನಮಗೆ ಶಕ್ತಿ ಕೂಡಿ ಭಾವಿಸಲು ಅಂತ ಹೇಳಿ ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟ ಎಲ್ಲರೂ ಕೇಳಿದ್ದಕ್ಕೆ ಅನಂತ ನಿಮ್ಮ ಪ್ರೀತಿಪೂರ್ವಕವಾದ ಮಾಹಿತಿಪೂರ್ಣ ಅಧ್ಯಕ್ಷೀಯ ನುಡಿಗಳಿಗೆ ಧನ್ಯವಾದಗಳು ಸರ್. ಈಗ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ಸಭಿಕರಿಗೂ ವಂದನೆಗಳನ್ನು ಸಮರ್ಪಿಸಲಿದ್ದಾರೆ SACM ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ವಿದ್ಯಾ ಶಿವಣ್ಣವರ್ ಮೇಡಮ್ ಅವರು. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಎಲ್ಲ ಮಹಿಳೆಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು. ಇಲ್ಲಿ ನೆರೆದಿರುವ ಮತ್ತು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿರುವ ಎಲ್ಲರನ್ನು ವಂದಿಸುವ ಕಾರ್ಯ ನನ್ನದಾಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಹಿರಿಯರು, ನಮ್ಮೆಲ್ಲರಿಗೂ ಮಾರ್ಗದರ್ಶಕರೂ ಆಗಿರುವ ಶೇಷಾದ್ರಿಪುರಂ ಶಿಕ್ಷಣ ದತ್ತಿಯ ಅಧ್ಯಕ್ಷರಾಗಿರುವ ಶ್ರೀ NR ಪಂಡಿತಾರಾಧ್ಯ ಸರ್ ಅವರಿಗೆ 2 ಕಾಲೇಜುಗಳ ಪರವಾಗಿ ಧನ್ಯವಾದಗಳು. ಇಂದು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ತಮ್ಮ ಜೀವನ ಅನುಭವವನ್ನು ಹಂಚಿಕೊಂಡು ಈ ಕಾರ್ಯಕ್ರಮಕ್ಕೆ ಒಂದು ಸಾರ್ಥಕತೆಯನ್ನು ತಂದುಕೊಟ್ಟ ಇಂದಿನ ಮುಖ್ಯ ಅತಿಥಿಗಳಾದ ಪದ್ಮಶ್ರೀ ಪುರಸ್ಕೃತರು ಹಾಗೂ ಕರ್ನಾಟಕ ಜಾನಪದ ಅಕಾಡೆಮಿ ಬೆಂಗಳೂರು ಇದರ ಅಧ್ಯಕ್ಷರೂ ಆಗಿರುವ ಮಾತಾ ಬಿ ಮಂಜಮ್ಮ ಜೋಗತಿ ಅವರಿಗೆ ನಮ್ಮ ಶೇಷಾದ್ರಿಪುರಂ ಶಿಕ್ಷಣ ದತ್ತಿಯ ಪರವಾಗಿ ಮತ್ತು ನಮ್ಮ ಕಾಲೇಜು ಧನ್ಯವಾದಗಳು. ಕೃಷ್ಣನಂತೆ ಸಾರಥಿಯಾಗಿ ಮಾರ್ಗದರ್ಶನ ನೀಡುತ್ತಿರುವ ನಮ್ಮೆಲ್ಲರನ್ನು ಮುನ್ನಡೆಸುತ್ತಿರುವ ನಮ್ಮ ಶೇಷಾದ್ರಿಪುರಂ ಶಿಕ್ಷಣ ದತ್ತಿಯ ಗೌರವ ಪ್ರಧಾನ ಕಾರ್ಯದರ್ಶಿಗಳಾದ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷರು ಆದ ನಾಡೋಜ ಡಾಕ್ಟರ್ ಉಡೈಪಿ ಕೃಷ್ಣ ಸರ್ ಅವರಿಗೆ ಗೌರವಪೂರ್ವಕ ವಂದನೆಗಳು. ಧರ್ಮದರ್ಶಿಗಳಾದ ಶ್ರೀ ಕೆ ಕೃಷ್ಣಸ್ವಾಮಿ ಸರ್ ಅವರಿಗೂ ಧನ್ಯವಾದಗಳು ಸರ್. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಗೌರವ ಸನ್ಮಾನವನ್ನು ಸ್ವೀಕರಿಸಿದ ಡಾಕ್ಟರ್ ಪದ್ಮಜಾ ಮೇಡಮ್ ರವರಿಗೂ, ಶಾರದಾ ಸಿದ್ದಿರವರಿಗೂ ಹಾಗೂ ಪ್ರೇಮಾ ನಡವಟ್ಟಿ ಮೇಡಮ್ ರವರಿಗೂ ಹೃದಯಪೂರ್ವಕ ವಂದನೆಗಳು ಮೇಡಮ್. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಸಹಕಾರ ನೀಡುತ್ತಾ ನಮ್ಮೊಂದಿಗೆ ಇಂದು ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ ಮತ್ತು ಎಲ್ಲರ ಅಚ್ಚುಮೆಚ್ಚಿನ ಪ್ರಾಂಶುಪಾಲರಾದ ಶೇಷಾದ್ರಿಪುರಂ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ GK ಮಂಜುನಾಥ್ ಸರ್ ಅವರಿಗೆ ಹೃದಯಪೂರ್ವಕ ವಂದನೆಗಳು. ಶೇಷಾದ್ರಿಪುರಂ PU ಕಾಲೇಜಿನ ಪ್ರಾಂಶುಪಾಲರಾದ RV ಮಂಜುನಾಥ್ ಸರ್ ಅವರಿಗೆ ಧನ್ಯವಾದಗಳು. ಇವತ್ತು ರಜತ ಮಹೋತ್ಸವದ ಒಂದು ವಿಶೇಷತೆ ಇದೆ. ಏನಂದ್ರೆ ಈ ಕಾಲೇಜಿಗೆ 25 ವರ್ಷ, ಶೇಷಾದ್ರಿಪುರಂ PU ಕಾಲೇಜ್ಗೆ ಕಾಂಪೋಸಿಟ್ PU ಕಾಲೇಜ್ 25 ಇಯರ್ಸ್ ಆಗಿದೆ. ಅದೇ ಥರ GK ಮಂಜುನಾಥ್ ಸರ್ ತಮ್ಮ 25 ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದಾರೆ. RV ಮಂಜುನಾಥ್ ಸರ್ 25 ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದಾರೆ.
ನಂಗೆ ಎಲ್ಲರ ಹೆಸರುಗಳು ಗೊತ್ತಿಲ್ಲ, ಯಾರ್ದಾರ ಮಿಸ್ ಮಾಡಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು. ಗೀತಾರಾಜ್ ಮ್ಯಾಮ್ ಇದ್ದಾರೆ, ಮೀರಾ ಮ್ಯಾಮ್ ಇದ್ದಾರೆ, ವಿನು ಮ್ಯಾಮ್ ಇದ್ದಾರೆ. ಇವರೆಲ್ಲರೂ ಅವರ 25 ಇಯರ್ಸ್ ನಾನ್ ಟೀಚಿಂಗ್ ಸ್ಟಾಫಲ್ಲಿ ವರಲಕ್ಷ್ಮಿ ಅಂತ ಇದ್ದಾರೆ. ಮಿಕ್ದವ್ರ ನೇಮ್ ನನಗೆ ಗೊತ್ತಿಲ್ಲ, ದಯವಿಟ್ಟು ಯಾರು. ಸವಿತಾ ಮೇಡಮ್ ಇದ್ದಾರೆ, 27 ಇಯರ್ಸ್. ಅವರ ಒಂದು ಸೇವೆ ಈ ಕಾಂಪೋಸಿಟ್ ಕಾಲೇಜ್ನ ಐಡೆಂಟಿಫೈ ಮಾಡೋಷ್ಟು ಲೆವೆಲ್ಗೆ ಜನ ಬಂದಿದ್ದಾರೆ. ನಿಮ್ಮೆಲ್ರಿಗೂ ನಮ್ಮ ಶೇಷಾದ್ರಿಪುರಂ ಶಿಕ್ಷಣ ದತ್ತಿಯ ಪರವಾಗಿ ಮತ್ತು ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ನ ಪರವಾಗಿ ಅನಂತ ಧನ್ಯವಾದಗಳು ಸರ್. ಈ ಕಾರ್ಯಕ್ರಮದ ರೂವಾರಿಗಳು ಕಳೆದ 2 ತಿಂಗಳಿಂದ ಈ ಕಾರ್ಯಕ್ರಮದ ಒಂದು ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಮಂಜಮ್ಮ ಜೋಗತಿ ಮೇಡಮ್ನ ಅಪ್ರೋಚ್ ಮಾಡಿ ಮತ್ತು ಎಲ್ಲ ಸನ್ಮಾನಿತರನ್ನು ಸೆಲೆಕ್ಟ್ ಮಾಡಿ ಅಪ್ರೋಚ್ ಮಾಡಿ ಶ್ರಮಿಸ್ತಾ ಇದ್ದಾರೆ. ಒಬ್ಬರು ನಮ್ಮಲ್ಲಿ ನಮ್ಮ ಕಾಲೇಜಿನ ಸಂಸ್ಕೃತ ವಿಭಾಗದ ಮುಖ್ಯಸ್ಥರು ಕವಿತಾ ಮೇಡಮ್ ರವರು, ಅವರಿಗೆ ನನ್ನ ಧನ್ಯವಾದಗಳು. ಎಲ್ಲ ಮಾಧ್ಯಮ ಮಿತ್ರರಿಗೂ, ಛಾಯಾಗ್ರಾಹಕರಾದ ಬಾಲಾಜಿ ಶರ್ಮಾರವರಿಗೂ ಧನ್ಯವಾದಗಳು. ಇಂದು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಶೇಷಾದ್ರಿಪುರಂ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಶೇಷಾದ್ರಿಪುರಂ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟಿನ ಸಿಬ್ಬಂದಿ ವರ್ಗದವರಿಗೂ ನನ್ನ ಧನ್ಯವಾದಗಳು. ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಕಾರ ನೀಡಿದ ಎಲ್ಲರಿಗೂ, ನನ್ನ ನಲ್ಮೆಯ ವಿದ್ಯಾರ್ಥಿನಿಯರಿಗೂ ಧನ್ಯವಾದಗಳು. ಸದಾ ನಮ್ಮ ಬೆನ್ನೆಲುಬಾಗಿ ನಿಂತು ಉತ್ಸಾಹದಿಂದ ತಿಳಿ ಪ್ರೋತ್ಸಾಹಿಸುತ್ತಿರುವಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ವಿದ್ಯಾ ಶಿವಣ್ಣವರ್ ಮೇಡಮ್ ಅವರಿಗೆ ಎಲ್ಲರ ಪರವಾಗಿ ಅನಂತ ವಂದನೆಗಳು. ಈಗ ರಾಷ್ಟ್ರಗೀತೆ, ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ.